ಲೈಕ್ ಅಂಬರೀಶ್ ಸರ್ದು ಒಂದು ಸಿನಿಮಾ ಇತ್ತಲ್ಲ ಜೈ ಕರ್ನಾಟಕ. ಜೈ ಕರ್ನಾಟಕ ಇತ್ತಲ್ಲ, ಕಟ್ಕೊಂಡ್ರೆ ಸಮಥಿಂಗ್ ಆ ತರದ್ರಲ್ಲೆಲ್ಲ ಇರುತ್ತೆ. ಆ ರಂಗ, ಡಿಜೆ ಸೂರಿ, ಆಟೋದಯ, ಪಾಂಡ್ಯ, ಇದಕ್ಕೊಂದು ನಮ್ಮ ಮೈಥಾಲಜಿಲಿ ಉಲ್ಲೇಖಗಳಿದೆ. ಆದ್ರೆ ಟೈಮ್ ಲೂಪ್ ಆಗಿದೆ, ರಿಯಲ್ ಆಗಿ ನಡೆದಿದೆ ಅನ್ನೋ ತರದ್ದು. ಈ ಅಂಗಡಿ ತಾವಿಂದ ಬಾವಿ ತಕ್ಕ ಹೋಗೋದನ್ನ ನಾನೇ ನೋಡಿದೀನಿ. ನಮ್ ಇಂಡಿಯಾಲ್ ಕಷ್ಟ ಇದು ಪಾಪ. ಗೂಗಲ್ ಅಮ್ಮಂಗೆ ಹೆಂಗ್ ಗೊತ್ತಾಗತ್ತೆ ಈ ಸಂಧಿ ಆ ಸಂಧಿ ಅಂತಲ್ಲ. ಇವತ್ತು ವಿ ಆರ್ ಡೂಯಿಂಗ್ ಇಟ್, ಸಾಧ್ಯ ಆಗಿದೆ. ಮಗ ಪಾಂಡ್ಯ ಹೋಗ್ಬಿಟ್ಟವನು. ಟೈಮ್ ಬಗ್ಗೆನೂ ಒಂದು ಸಣ್ಣ ಒಂದು ಎಚ್ಚರಿಕೆ ಗಂಟೆನೂ ನಾವು ತಲುಪಿಸೋಕೆ ಪ್ರಯತ್ನ ಪಟ್ಟಿದ್ದೀವಿ. ಟೈಮ್ನ ಸುಲಭವಾಗಿ ತಗೋಬೇಡಿ, ಟೈಮ್ ಜೊತೆ ಆಟ ಆಡಬೇಡಿ. ನಾವೆಲ್ಲರೂ ಟೈಮ್ನ ದಾಸರು. ನಮ್ಮ ಟೈಮ್ ಚೆನ್ನಾಗಿದೆ. ಈಗ ಒಂದು 70-80 ವರ್ಷದ ಹಿಂದೆ ಅಂತೆ, ಒಂದು 70-80 ಇಯರ್ಸ್ ಬ್ಯಾಕ್ ಯಾರೋ ಒಬ್ರು ಇವ್ರನ್ನ ಈ ಮೀನ್ ಹಿಡಿಯಕ್ ಹೋಗ್ತಾರಲ್ಲ ಅಲ್ಲಿ ಇದ್ರಲ್ಲಿ ಒಬ್ಬ ಬ್ರಾಹ್ಮಣ್ ಯಾರೋ ಒಬ್ರು ಆತರ ಅವ್ರ ಜೊತೆ ಹೋಗಿದ್ದಾಗ ಅಲ್ಲಾಹು ಅಕ್ಬರ್ ಸರ್ ಟೈಮ್ ಲೂಪ್ ನೈಜವಾಗಿ ನಡೆಯುತ್ತಾ ಅಂತಾನೆ ತುಂಬಾ ಎಷ್ಟೋ ವರ್ಷದಿಂದ ರಿಸರ್ಚ್ಗಳು ಈ ತರದ್ ಆಗಿದೆ. ಸರ್ ಟೈಮ್ ಲೂಪ್ ಅಂದ್ರೆ ಇಷ್ಟೇನೆ, ಏನೋ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಅದು ಮತ್ತೆ ರಿಪೀಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಈಗ ಆಗಿದಾಗೋಗೈತೆ, ಸರಿ ಮಾಡಕ್ಕಂತೂ ಆಗಲ್ಲ. ಇದರಿಂದ ಬಚಾವ ಕಾಣಿಸ್ತಾ ಇರೋದು ಒಂದೇ ದಾರಿ. ಅಷ್ಟು ಖುಷಿ ಪಡಕ್ಕೂ ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಇವತ್ತು ನಮ್ಮ ಜೊತೆ ಶಾಲಿ ವಾಹನ ಶಕೆ ಸಿನಿಮಾದ ಚಿತ್ರತಂಡ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ, ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಂಡು ಫನ್ ಇದೆಯಾ ಅಥವಾ ಆ ಸಿನಿಮಾದಲ್ಲಿ ಏನಿದೆ ಅಂತ ಒಂದಷ್ಟು ತಿಳ್ಕೊಂತ ಜಾಲಿಯಾಗಿ ಇಂಟರ್ವ್ಯೂ ಮುಗಿಸ್ತಾ ಹೋಗೋಣ. ಎಸ್, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಆದ್ರೆ ನನಗೆ ಕಾಸ್ಟ್ಯೂಮ್ಸ್ ಈ ತರ ಹೇಳ್ಬಿಟ್ಟು ನೀವೆಲ್ಲ ಬೇರೆ ತರ ಬಂದ್ಬಿಟ್ಟಿದ್ರಿ. ನಾವು ಹೌದಾ? ಈ ಟ್ರೆಡಿಷನಲ್ ಸರ್. ಮತ್ತೆ ಇವರು ನಿಮ್ಮನ್ನ ನೀಟಾಗಿ ರೆಡಿ ಮಾಡ್ತಾರೆ. ಮೇಡಮ್ ಟೆಸ್ಟ್, ಅವರು ಟೆಸ್ಟ್ ಆಗಿದೆ. ಓಕೆ, ಇದು ರೆಗ್ಯುಲರ್ ಪ್ಯಾಟರ್ನ್ ಆಫ್ ಇಂಟರ್ವ್ಯೂ ಅಲ್ದಲೆ ಏನೋ ಬೇರೆ ತರ ಕಾಣಿಸ್ತದೆ ಒಂದು ಸೆಟ್ ಅಲ್ಲಿ. ಇದೇ ಈ ಸೆಟ್ ಇದೆ ಯಾರು ಕಾನ್ಸೆಪ್ಟ್? ಅದು ಹೇಳಿ ಸರ್, ಮಾತಾಡಿ. ಇದು ಬೇಸಿಕಲಿ ನಮ್ದೊಂದು ರಂಗಭೂಮಿ ತಂಡ. ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿ ಏನ್ ಮಾಡಿದೀವಿ ನಾವು, ಸೈಡ್ ವಿಂಗ್ ಸಿನಿಮಾಸ್ ಅಂತ ಏನ್ ಮಾಡಿದೀವಿ, ನಮ್ದು ಸೈಡ್ ವಿಂಗ್ ಕಲ್ಚರಲ್ ಟ್ರಸ್ಟ್ ಅಂತ ನಮ್ದೊಂದು ರಂಗಭೂಮಿ ತಂಡ. ನಾವೆಲ್ಲರೂ ಸೇರಿ ಈ ಸಿನಿಮಾ ಮಾಡಿರೋಂಥದ್ದು. ಈಗ ರಂಗಭೂಮಿ ಆಮೇಲೆ ನಮ್ಮ ನಾಟಕಗಳಿಗೆ ಸೆಟ್ಗಳು ಹಾಕ್ತೀವಿ ನಾವು. ಅದೇ ಥರನೇ ಈ ಸಿನಿಮಾದ ಇಂಟರ್ವ್ಯೂಗೂ ಒಂದು ಡಿಫ್ರೆಂಟ್ ಆಗಿ ಏನಾದ್ರು ಒಂದು ಕಾನ್ಸೆಪ್ಟ್ ಪ್ಲಾನ್ ಮಾಡೋಣ ಅಂತೇಳಿ ನಮ್ಮ ತಂಡದ ಹುಡುಗರೆ, ನಮ್ದು ಏನು ಆರ್ಟ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಅವ್ರುಗಳೇ ಎಲ್ಲರೂ ಸೇರಿಕೊಂಡು ಒಂದು ವಿಭಿನ್ನವಾಗಿ ಏನಾದ್ರು ಮಾಡೋಣ, ಸಿನಿಮಾ ಹೊಂದೋ ಥರ ಒಂದು ವಿಷಯ ಇಟ್ಕೊಂಡು ಈ ಸೆಟ್ನ ನಮ್ಮ ಹುಡುಗರೇ ಹಾಕಿರೋಂಥದ್ದು. ಈ ತರ ಒಂದು ಮಾಡಕ್ಕೆ ಇಷ್ಟಪಡೋದು ಮೇ ಬಿ ಥಿಯೇಟರ್ ಅಲ್ಲೇ ಆಗೋದು ಸಾಧ್ಯ ಅಂತ ಕಾಣಿಸ್ತದೆ. ನಿಜವಾಗ್ಲೂ ಇಲ್ಲ ಅಂದ್ರೆ ಆ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ಕೊಂತ ನಮಗೆ ಗೊತ್ತಿಲ್ಲ ಅಂತಾರೆ. ಸಿನಿಮಾದಲ್ಲ ನಮ್ಮ ನಾಟಕದ ರಂಗಭೂಮಿಯ ಎಸೆನ್ಸೇ ಅದು. ಎಲ್ಲರೂ ಎಲ್ಲ ಕೆಲಸವೂ ಮಾಡ್ತೀವಿ, ಇದೇ ಮಾಡ್ತೀವಿ ಅದೇ ಮಾಡ್ತೀವಿ ಅಂತಿಲ್ಲ, ಎಲ್ಲರೂ ಎಲ್ಲಾ ಚಟುವಟಿಕೆಗಳು ತೊಡಗಿಸ್ಕೊಳ್ತೀವಿ. ರಾಜನ್ ರೋಲ್ ಮಾಡೋನು ಕಸ ಗುಡ್ಸದ್ಮೇಲೆ ಕಾಸ್ಟ್ಯೂಮ್ ಹಾಕೋತಾನೆ. ಆಗಿದೆ ಸರ್ ಆ ತರ? ಆಫ್ ಕೋರ್ಸ್, ಎಲ್ಲ ನಾವೆಲ್ಲ ಅದೇ ಮಾಡುತ್ತೆ. ಓಕೆ, ಈ ತರ ಸಣ್ಣ ಪುಟ್ಟ ಈ ಮುಂಡೇನ್ ಜಾಬ್ಸ್ ಮಾಡಕ್ಕೆ ಅಂತ ಸಪರೇಟ್ ಟೀಮ್ ಏನ್ ಇರೋದಿಲ್ಲ. ನಾವೇ ಎಲ್ಲಾ ಕೆಲಸಗಳು ನಾವೇ ಮಾಡ್ತೀವಿ. ಎಲ್ಲ ನಮ್ಮ ತಂಡದ ಎಲ್ಲ ಹುಡುಗರು ಎಲ್ಲರೂ ತೊಡಗಿಸ್ಕೊಳ್ತಾರೆ. ಸೆಟ್ ಹಾಕೋದ್ರಿಂದ ಹಿಡಿದು ಮ್ಯೂಸಿಕ್ ಪ್ಲೇ ಮಾಡೋದು ನಮ್ಮ ಹುಡುಗರೆ, ಮ್ಯೂಸಿಕ್ ಡಿಪಾರ್ಟ್ಮೆಂಟ್, ಲೈಟ್ ಡಿಪಾರ್ಟ್ಮೆಂಟ್, ಕಾಸ್ಟ್ಯೂಮ್ಸ್. ಇನ್ಫ್ಯಾಕ್ಟ್ ನಾವು ನಮ್ಮ ತಂಡ ವಿ ಆರ್ ಒನ್ ಸ್ಟೆಪ್ ಅಹೆಡ್. ಯೂಶಲಿ ತಂಡ ನಾಟಕಗಳಿಗೆ ಮೇಕಪ್ಗೆ ಹೊರಗಡೆಯಿಂದ ಕರೆಸ್ತಾರೆ, ಅಟ್ಲೀಸ್ಟ್ ಅದಾದ್ರೂ ಔಟ್ಸೋರ್ಸಿಂಗ್ ಆಗುತ್ತೆ. ನಮ್ಮ ತಂಡದಲ್ಲಿ ನಾವು ಆ ಅವಕಾಶ ಪಾಪ ಬೇರೆಯವರು ಕೊಡೋದಿಲ್ಲ, ಮೇಕಪ್ ನಾವೇ ಮಾಡ್ಕೊಳ್ತೀವಿ. ಇನ್ನೊಂದೇನಂದ್ರೆ ತುಂಬಾ ಜನ ಹೌಸ್ಫುಲ್ ಆಯ್ತು, ಕ್ರೌಡ್ ಆಯ್ತು ಅಂದಾಗ ಹೊರಗಡೆ ಟಿಕೆಟ್ ಅದಕ್ಕೆಲ್ಲ ಜನ ಬೇಕಂದ್ರೆ ಲಾಸ್ಟ್ ಅಲ್ಲಿ ಯಾರು ಇರ್ತಾರೋ ಪಾತ್ರದಾರ ಅವ್ಳು ಮಾಮೂಲಿ ಎಲ್ಲ ಟಿಕೆಟ್ ಎಲ್ಲ ಕಲೆಕ್ಟ್ ಮಾಡಿ ಮತ್ತೆ ಸ್ಟೇಜ್ಗೆ ಎಂಟ್ರಿನೂ ಕೊಡ್ತೀವಿ. ಆ ಎಂಟ್ರಿ ಸ್ಟೇಜ್ ಮೇಲೆ ಯಾವಾಗ ಎಂಟ್ರಿ ಆಗ್ತಾನೆ ಇದ್ರ ಮೇಲೆ ಡಿಪೆಂಡ್ ಆಗಿ ಈ ಫ್ರಂಟ್ ಹೌಸ್ ಅಲ್ಲಿ ಏನೇನು ಇರ್ತಾರೆ ಆಕ್ಟಿವಿಟೀಸ್, ಟಿಕೆಟ್ ಹರಿಯೋದ್ರಿಂದ ಇರ್ಬೋದು, ಟಿಕೆಟ್ ಕೊಡೋದಿರ್ಬೋದು, ಟಿಕೆಟ್ ಹರಿಯೋದಿರ್ಬೋದು, ಆ ಕೆಲ್ಸಗಳನ್ನು ಇಲ್ಲಿ ಮುಗಿಸ್ಕೊಂಡು ಹೋಗಿ ಅವ್ನು ಮೇಕಪ್ ಹಾಕೊಂಡು ಅವ್ನು ಸೀರೆಗೆ ರೆಡಿಯಾಗಿ ಬಂದ ಎಲ್ಲವನ್ನು ಕಲಿಸುತ್ತೆ. ಅಂದ್ರೆ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಅಡ್ಜಸ್ಟ್ಮೆಂಟ್ ನ ಲೈಫ್ ನ ಕಲಿಸುತ್ತೆ, ಜೀವನ ಕಲಿಸುತ್ತೆ ಅಂತ ಯಾವಾಗಲೂ ಎಲ್ಲರೂ ಹೇಳ್ತಾರೆ. ರಂಗಭೂಮಿ ಜೀವನ ಕಲಿಸುತ್ತೆ, ಅದು ಅಕ್ಷರಶಃ ನಿಜ. ಅದು ಲೈಫ್ ಸ್ಕಿಲ್ ಕಲಿಸುವ ಅದು
ಸರ್ವೈವಿಂಗ್ ಆಫ್ ಲೈಫ್ ಅಂತ ಅದು ಎಲ್ಲಾ ತರನು ಲೈಫ್ ಸ್ಕಿಲ್ಸ್ ಎಲ್ಲಾನು ಕಲಿಸುತ್ತೆ. ಎಸ್, ಈಗ ಸರ್ ಬಿಟ್ರೆ ನನಗೆ ಇನ್ಯಾರೋ ಅಷ್ಟು ಪರಿಚಯ ಇಲ್ಲ, ಹೊಸ ಪರಿಚಯ ನನಗೆ. ಸುಂದರವೀಣ ಸರ್ ಕಡೆಯಿಂದಲೇ. ಸರ್ ನಿಮ್ಮ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತು. ಈ ಪಾತ್ರದ ಈ ಸಿನಿಮಾದ ಪಾತ್ರದ ಬಗ್ಗೆ ಹೇಳಿ. ಈ ಸಿನಿಮಾದಲ್ಲಿ ನಾನೊಬ್ಬ ಮುಸಲ್ಮಾನ ದರ್ಬೇಸ್ ಮಾಡೋದು ಅನ್ಸುತ್ತಲ್ಲ ಸರ್? ಹೌದು, ಆಗಿ ಫಸ್ಟ್ ಟೈಮ್ ಮಾಡಿದ್ದು. ಆಮೇಲೆ ಇನ್ನೊಂದು ಸಿನಿಮಾನು ಮಾಡಿದೆ, ಒಬ್ಬ ಮುಸ್ಲಿಂ ಟೆರರಿಸ್ಟ್ ರೋಲ್ ಮಾಡಿದೆ ಇನ್ನೊಂದು ಸಿನಿಮಾದಲ್ಲಿ. ಬಟ್ ಫಸ್ಟ್ ಟೈಮ್ ಮುಸ್ಲಿಂ ಇದಾಗಿ ಸಿನಿಮಾಗೆ ಮಾಡಿದ್ದು ಫಸ್ಟ್ ಟೈಮ್. ನಾಟಕಗಳು ಮಾಡಿದ್ದೆ ಅಫ್ಕೋರ್ಸ್. ಸೊ ಈ ಪಾತ್ರ ನಾನು ಮಾಡಬೇಕು ಅಂತ ಗಿರೀಶ್ ಅವ್ರಿಗೆ ಅನಿಸಿ ಅವರು ಶೈಲೇಶ್ ಅವ್ರ ಮೂಲಕ ನನಗೆ ಫೋನ್ ಮಾಡಿ ಹೇಳಿಸಿದ ಮೇಲೆ ಕತೆ ಹೇಳಿದ್ರು ಬಂದು. ಕತೆ ಭಾಳ ಚೆನ್ನಾಗಿತ್ತು, ಅಂದರೆ ತುಂಬ ಚೆನ್ನಾಗಿತ್ತು. ಯಂಗ್ ಒಂದು ಟೀಮಿನ ಕಥೆಯನ್ನೇ ಹೇಳ್ತಾ ಹೋದರು. ನಾನು ಇದು ಯಾವ್ದ್ರಲ್ಲೂ ನನ್ನ ಇರಬೇಕು, ನಾನು ಹಾಗೆ ಅನ್ಕೋಬೇಕಾಗಿತ್ತೇನೋ. ಬರೀ ಹುಡುಗರ 4 ಹುಡುಗರ ಕತೆ ಹೇಳಿದ್ರು, 4 ಹುಡುಗ ಹಂಗೆ ಮಾಡಿದ್ವಿ. ನಾನೇನು ಮಾಡ್ತೀನಿ ಇದರಲ್ಲಿ, ಯಾವ ಪಾತ್ರಕ್ಕೆ ಕೇಳ್ತಾರೆ ಅಂತ ಕಾಯ್ತಿದ್ದೆ. ಆಮೇಲೆ ಹೇಳಿದ್ರು ನನ್ನ ಪಾತ್ರ ಏನು ಬರುತ್ತೆ ಇದು ಅಂತ. ಒಂದು ಬಹಳ ಮುಖ್ಯವಾದ ಪಾತ್ರ. ಆ್ಯಂಡ್ ಕತೆಗೆ ಇಡೀ ಸಿನಿಮಾ ಒಂದು ಶಂಖದ ಇದ್ರ ಮೇಲೆ ಹೋಗುತ್ತೆ. ಅದನ್ನು ಮೇನ್ ಸ್ಟ್ರೀಮ್ ಕತೆಗೆ ತರುವಂಥ ಪಾತ್ರ ನಮ್ಮದು ಇದರಲ್ಲಿ ಮಾಡಿದ್ದೀನಿ. ಭಾಳ ಚೆನ್ನಾಗಿತ್ತು. ಪುಟ್ಟ ಪಾತ್ರ, ಅದು ಭಾಳ ಪ್ರಮುಖವಾದ ಪಾತ್ರ. ಆ್ಯಂಡ್ ಗೆಟಪ್ ಭಾಳ ಚೆನ್ನಾಗಿತ್ತು. ಆ್ಯಂಡ್ ಎಂಜಾಯ್ ಮಾಡಿದೆ ನನ್ನ ಪಾತ್ರ ಮಾಡಿದ್ದನ್ನು ಕೂಡ. ಅದು ಆ್ಯಂಡ್ ನನಗೆ ಲಕ್ಕಿಲಿ ನಾನು ಯಾವುದೇ ಒಂದು ಇದಕ್ಕೆ ಸಿಕ್ಕಾಕೊಂಡಿಲ್ಲ, ಇಮೇಜ್ಗೆ. ಇವನು ಬಂದರೆ ಕಾಮಿಡಿನೇ ಬರುತ್ತೆ, ಇವನು ಬಂದರೆ ವಿಲ್ಲನ್ ಆಗಿರ್ತಾನೆ, ಆ ಥರದ್ದು. ಹಾಗಾಗಿ ನನಗೆ ಇದು ಯಾವ ಏನು ಕಾಮಿಡಿಯ ಯಾವ ಶೇಡು ಇಲ್ಲ ನನ್ನ ಈ ಪಾತ್ರದಲ್ಲಿ, ಈ ಸಿನಿಮಾದಲ್ಲಿದೆ. ಅದು ನನ್ನ ಪಾತ್ರದಲ್ಲಿ ಆ ಥರದ್ದೇನೂ ಇಲ್ಲ. ನಿಮ್ಮ ಪರಿಚಯ ಸರ್? ನನ್ನ ಹೆಸರು ಗಿರೀಶ್ ಅಂತ. ನಾನು ಒಂದ್ ಕತೆ ಹೇಳ ಅಂತ ಫಸ್ಟ್ ಸಿನಿಮಾ ಮಾಡಿದ್ದೆ. ಆಮೇಲೆ ವಾವ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಇದು ಶಾಲಿವಾಹನ ಶಕೆ ಬಂದು ನನ್ನ ಮೂರನೇ ಫಿಲಮ್. ಇದರಲ್ಲಿ ಆಕ್ಟಿಂಗ್ ಹೌದು. ನನ್ ಫಸ್ಟ್ ಫಿಲಮ್ ಅಲ್ಲೂ ಅದು 15 ನಿಮಿಷದ ಪಾತ್ರ ಮಾಡಿದ್ದೆ. ಒಂದು ಅಂದ್ರೆ ಅದು 5 ಕತೆಗಳು ಸಿನಿಮಾ, ಅದು ಒಂದ್ ಕತೆ ಹೇಳ ಒಂದು ಆಂಥಾಲಜಿ. ಸೊ ಅದ್ರಲ್ಲಿ ಒಂದು ಸ್ಟೋರಿ ಮಾಡಿದ್ದೆ. ಅಂಡ್ ನೆಕ್ಸ್ಟ್ ಇದ್ರಲ್ಲಿ ಈಗ ಇಲ್ಲಿವರೆಗೂ ಹೇಳಿದ್ರಲ್ಲ ಈಗ ರಂಗಭೂಮಿ ಇದ್ರದ್ದು. ಸೊ ಆ ಇದ್ರಲ್ಲಿ ಅಷ್ಟೆಲ್ಲ ಟೀಮ್ ಸಪೋರ್ಟ್ ಅಷ್ಟು ದೊಡ್ಡದಾಗಿದ್ದಾಗ ಮಾಡ್ಬೋದು ಅಂತ ಅನ್ಸಿ ನಾವು ಆಮೇಲೆ ಈ ಟ್ರೈಲರ್ ಅಲ್ಲಿ ಯಾರ್ಯಾರು ಕಾಣ್ತಾರಲ್ಲ 10 ಜನ ಅವರೇ ಟೀಮ್. ಅಂದ್ರೆ ಯಾಕೆಂದ್ರೆ ಹಂಗಂತ ಎಲ್ಲ ನಾವೇ ಮಾಡಿದೀವಿ ಅಂತ ಅಲ್ಲ, 100% ಹತ್ರ ಆರ್ಟಿಸ್ಟ್ಗಳು ಇದ್ದಾಗ ನಾವು ಮಾಡ್ಬೋದಲ್ಲ ಅಂತ ನಾವು ಈ ತರ ವರ್ಕ್ ಮಾಡಿರೋದು. ಅದೇ ಏನಂದ್ರೆ ಇವ್ರಿಗೆ ಹೊಸದೇ ಅಲ್ಲ ಹೌಸ್ಫುಲ್ ಶೋ ನೋಡೋದು. ನಮ್ಗಳಿಗೆ ಅದೆಲ್ಲ ಕನ್ಸಲ್ಲ ಹೌಸ್ಫುಲ್. ಈಗ ಥಿಯೇಟರ್, ನಾನ್ ರಂಗಭೂಮಿ ನನ್ಗೆ ಸತ್ರು ಪರಿಚಯ ಅಷ್ಟೇನೆ, ಅದು ಈ ತರ ಗೊತ್ತು ಅಂತ ಅಷ್ಟೇನೆ. ಸೊ ಹಂಗಾಗಿ ಆಲ್ ಗುಡ್ ಅನ್ನೋದು. ಸರ್ ನಿಮ್ಮ ಬಗ್ಗೆ ಒಂದಷ್ಟು ಮಾಹಿತಿ. ನನ್ನ ಹೆಸರು ಶೈಲೇಶ್ ಅಂತ. ಮೂಲತಃ ರಂಗಭೂಮಿ ಈಗಾಗಲೇ ಹೇಳ್ಬಿಟ್ಟಿದ್ದೀನಿ. ನಮ್ಮದೊಂದು ರಂಗಭೂಮಿ ತಂಡ, ನಾವೊಂದು ಥಿಯೇಟರ್ ಟೀಮ್. ಸಿನಿಮಾ ಮಾಡಬೇಕು ಅನ್ನೋದು ತುಂಬ ಆಗ ನನ್ನ ಕಾಲೇಜ್ ಡೇಸಿಂದ ಇದ್ದಂಥ ಆಸೆ. ಅವಕಾಶಗಳಾಗಿರ್ಲಿಲ್ವೇನೋ ಅಥವಾ ಪರಿಸ್ಥಿತಿಗಳು ಕೈಗೊಳ್ಳಲಿಲ್ವೇನೋ, ಆಸೆ ಇದ್ದೇ ಇತ್ತು. ಬಟ್ ನಮ್ಮ ಬೇರೆ ಉದ್ಯೋಗಗಳು ತೊಡಗಿಸ್ಕೊಂಡ್ವಿ, ಜೀವನ ಅದು ಮುಖ್ಯ ಆಯಿತು. ಅದೆಲ್ಲ ಮಾಡ್ತಾ ಬಂದೆ. ಈಗ ಒಂದು ಸುಮಾರು 15-20 ವರ್ಷದಿಂದ ರಂಗಭೂಮಿಲಿ ತೊಡಗಿಸ್ಕೊಂಡಿದ್ದೀನಿ. ನಮ್ಮದೊಂದು ಒಳ್ಳೆ ಬ್ಯೂಟಿಫುಲ್ ಟೀಮ್ ಇದೆ. ಸೊ ಅದೇ ಒಂದು 15-20 ವರ್ಷಗಳಿಂದ ರಂಗಭೂಮಿ ಮಾಡ್ತಾ ಇದ್ವಿ. ನಮ್ಮದೇ ಅಂತ ಸ್ವಂತವಾಗಿ ತಂಡ ಕಟ್ಕೊಂಡು ನಾವು ಒಂದು 7-8 ವರ್ಷ ಆಯಿತು. ಸುಮಾರು ಒಂದು 350 ಪ್ರದರ್ಶನಗಳು ಕೊಟ್ಟಿದ್ದೀವಿ ಬೆಂಗಳೂರು ಮತ್ತು ಇತರ ಬೇರೆ ಜಾಗಗಳೆಲ್ಲ ಸೇರಿ. ಅದೊಂದು ದೊಡ್ಡ ಹೆಗ್ಗಳಿಕೆ. ಒಂದು ಸಣ್ಣ ತಂಡ, ಯಾವುದೇ ಸರ್ಕಾರದ ಸಹಾಯಗಳಿಲ್ಲದೆ ನಮ್ಮಲ್ಲೇ ನಾವೇ ದುಡ್ಡುಗಳನ್ನ ಹೊಂದಿಸ್ಕೊಂಡು ನಾವೇ ಶೋಗಳನ್ನ ಅರೇಂಜ್ ಮಾಡ್ಕೊಂಡು ಮಾಡೋಂಥದ್ದಿದೆಯಲ್ಲ. ಸೊ ಇದು ಒಂದು ದೊಡ್ಡ ವಿಷಯ. ಸೊ ಅದಕ್ಕೆ ಅದಾದ ಮೇಲೆ ಇದು ನೆಕ್ಸ್ಟ್ ಸ್ಟೆಪ್. ನಮಗೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಮೊದಲಿಂದ ಇದ್ದಿದ್ದೆ. ಸೊ ಈಗ ಇತ್ತೀಚೆಗೆ ಒಂದು 2-3 ವರ್ಷದ ಕೆಳಗೆ ಗಿರೀಶ್ ಪರಿಚಯ ಆಯಿತು. ನಾವು ಎಲ್ಲ ಕಾಲ ಕೂಡ ಬಂತು ಅಂತ ಅನ್ನೋ ಹಾಗೆ ನಾವು ರೆಡಿ ಇದ್ವಿ. ಆಯಿತು, ಈಗ ಒಂದು ಸಿನಿಮಾ ಮಾಡೋಣ, ಆ ಸ್ಟೇಜ್ ಬಂದಿದೆ, ಈಗ ವಿ ಕ್ಯಾನ್ ಡೂ ಸಮಥಿಂಗ್ ಅನ್ನೋ ಟೈಮ್ ಸರಿ ಗಿರೀಶ್ ಪರಿಚಯ ಆದರು. ಒಂದು ಒಳ್ಳೆ ಕತೆ ಹೇಳಿದ್ರು. ಅಲ್ಲಿಂದ ಶುರುವಾಗಿದ್ದು ಇವತ್ತು ಇಲ್ಲಿ ಬಂದು ನಿಂತ್ಕೊಂಡಿದ್ವಿ. ಸರ್ ನಿಮ್ಮ ಕನಸು ಈಡೇರ್ತಿದೆ ಈಗ? ಕನಸು ಈಡೇರ್ತಾ ಇದೆ. ಎಸ್ ಮ್ಯಾಮ್. ನನ್ನ ಹೆಸರು ಲತಾ ಅಂತ. ನೀವು ಅವಾಗಲೇ ಹೇಳಿದಾಗೆ ನಾನು 15 ವರ್ಷದಿಂದ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ವಿ. ನಮ್ಮದೇ ಆದ ಎಲ್ಲರೂ ಸೇರಿ ಸಮಾನ ಮನಸ್ಕರಿ ತಂಡ ಕಟ್ಕೊಂಡು ಮುನ್ನೋಗ್ತಿದ್ದಾಗ ಇವತ್ತು ಫಿಲಮ್ ಚಿಕ್ಕ ವಯಸ್ಸಿಂದ ಆಸೆ ಇದ್ದಿದ್ದಕ್ಕೆ
ನಾವು ಎಂಟ್ರಿ ಕೊಡ್ಬೇಕಾಯ್ತು. ಆಕ್ಚುಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಈ ತರ ಫಿಲ್ಮ್ ಎಂಟ್ರಿ ಕೊಡ್ತೀವಿ ನಾವು ಅನ್ಕೊಂಡಿರ್ಲಿಲ್ಲ. ಏನಾಗ್ಬೇಕು, ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ರಿ? ಲಾಯರ್ ಆಗ್ಬೋದು, ಜಾಸ್ತಿ ಮಾತಾಡ್ತಾರೆ, ಪಾಯಿಂಟ್ಸ್ ಹಿಡಿತಾರೆ. ಓಕೆ. ಸೊ ರಂಗಭೂಮಿಯಿಂದ ಫಿಲ್ಮ್ಗೆ ಏನು ಡಿಫ್ರೆನ್ಸ್ ಅಂದ್ರೆ ನಮ್ಮ ರಂಗಭೂಮಿಲಿ ಏನಿರುತ್ತೋ ಅದೇ ವಾಸ್ತವ. ಆ ತರ ಫಿಲ್ಮ್ ಅನ್ನೋದು ಹೊಸ ಜಗತ್ತು, ಹೊಸ ಪ್ರಪಂಚ ನಮ್ಗೆ. ಸೊ ಅನುಭವ ತುಂಬಾ ಹೊಸ ತರನೇ ಆಯ್ತು ಅಂತ ಹೇಳ್ಬೋದು. ಓಕೆ, ಆ ತರದೊಂದು ಹೌದು, ಹೊಸ ಅನುಭವ. ಎಸ್ ಸರ್. ನನ್ನ ಹೆಸರು ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ, ಏನು ನಾನು ಕೇಳ್ತಾರ ಇಲ್ಲ ಸರ್, ಮಾತಾಡೋಣ, ಹೇಳಿ ಸರ್. ನನ್ನ ಹೆಸರು ದಯಾನಂದ್ ಸಾಗರ್ ಅಂತ. ನಾನು ದಯಾನಂದ್ ಸಾಗರ್ ಕಾಲೇಜ್ ನಾನು ಜಾಸ್ತಿ ಓದಿಲ್ಲ, ಅದಕ್ಕೆ ಓದ್ಲಿ ಅಂತ ಕಟ್ಸಿ. ಒಂದೇ ಸಲ ಹಂಗೆ ಜನ ಓದಿತ್ತು, ನೀವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀವಿ, ವಿದ್ಯಾಭ್ಯಾಸನ ಅನಿಸ್ತಾ ಇದೆ. ಸರ್, ಈ ಸಿನಿಮಾ ಮಾಡೋದಕ್ಕೆ ನನಗೆ ಸಿನಿಮಾ ಹುಚ್ಚ ಹಚ್ಚಿದ್ದು ನಮ್ಮ ತಂದೆಯವರು. ಫಸ್ಟ್ ನಾನು ಸಿನಿಮಾ ಅಂತ ನೋಡಿದ್ದು ಕಸ್ತೂರಿ ನಿವಾಸ. ಸೊ ಅಲ್ಲಿಂದ ನನಗೆ ಸಿನಿಮಾ ಹುಚ್ಚು ಸ್ಟಾರ್ಟ್ ಆಯಿತು. ಅದಾದಮೇಲೆ ಕಾಲೇಜಲ್ಲಿ NSS ಕ್ಯಾಂಪ್ ಮಾಡಿದೆ. ಅಲ್ಲಿ ಒಂಥರ ಚಪ್ಪಾಳೆಗಳೆಲ್ಲ ಸೌಂಡ್ ಕೇಳಿ ಇನ್ನೂ ಸ್ವಲ್ಪ ಜಾಸ್ತಿನೇ ಇದಾಯಿತು, ಇಲ್ಲೇನೋ ಇದೆ ಇಲ್ಲಿ ನಾವು ಮಾಡ್ಬೇಕು ಇಲ್ಲಿ ಅಂತ. ಹಂಗಾಗಿ ಅದಾದ್ಮೇಲೆ ಬೆಂಗಳೂರಿಗೆ ಅದಕ್ಕೋಸ್ಕರನೇ ಅಂತ ಬಂದ. ಜೊತೆಗೆ ಬರೀ ಚಪ್ಪಾಳೆ ಇಲ್ಲ, ಅವ್ರು ಯಾರೋ ಕ್ರಶ್ ಯಾರು ಇದ್ ಮಾಡಿರ್ತಾರೆ, ಅದೊಂದು ಸ್ವಲ್ಪ ಮದುವೆ ಆಗಿದೆ ಅಲ್ಲ, ಅದಕ್ಕೆ ಹೌದಾ ಆ ಕ್ರಶ್ನೆ ಮದುವೆ ಆಗಿಲ್ಲ ನೋಡಿ. ಎಷ್ಟು ಎಲ್ಲಾರ ಮನೆಗಳು ಸಿನಿಮಾಗೆ ಹೋಗ್ತೀವಿ ಅಂದ್ರೆ ತಂದೆ ತಾಯಿ ಹಿಡಿದಿಡುತ್ತಾರೆ. ಯೂಶಲಿ ಮನೆಗಳಲ್ಲಿ ಸಿನಿಮಾಗೆ ಹೋಗ್ತೀವಿ ಅಂದ್ರೆ ಹೆಚ್ಚಾಗಿ ಪ್ರೋತ್ಸಾಹ ಕೊಡಂತ ಪರಿಸ್ಥಿತಿಗಳು ಇರೋದಿಲ್ಲ, ಬೇರೆ ತರ ಪ್ರೋತ್ಸಾಹ ಕೊಡ್ತಾರೆ. ಹೌದು, ಬೇಡ ಅಂತ ಹೇಳೋರೆ ಹೆಚ್ಚು. ಅದ್ರಲ್ಲಿ ಅವ್ರಿಗೆ ಅವ್ರ ತಂದೆನೇ ಹುಚ್ಚಿಸಿ ಗ್ರೇಟ್ ಸರ್, ನೀವು ಲಕ್ಕಿ ಸಾಗರ್. ಲಕ್ಕಿ ಅಂತ ಹೇಳಿನ ಸರ್, ಈ ಸಿನಿಮಾ ಮಾಡೋದಕ್ಕೆ 11 ವರ್ಷ ಕಷ್ಟಪಟ್ಟಿದ್ದೀನಿ ಒಂದು ಸಿನಿಮಾ ಮಾಡೋದಕ್ಕೆ. ಯಾಕಂದ್ರೆ ಥಿಯೇಟ್ರ್ ಎಲ್ಲ ಮಾಡಿ ಸಿನಿಮಾ ಅಂದ್ರೆ ಏನು, ಆ್ಯಕ್ಟಿಂಗ್ ಅಂದ್ರೆ ಏನು, ಅಂದ್ರೆ ಆ್ಯಕ್ಟಿಂಗ್ ಯಾರು ಹೇಳ್ಕೊಡೋದಿಲ್ಲ, ನಮ್ಮಲ್ಲೇ ಬರ್ಬೇಕದು. ಬಟ್ ಈ ಥರ ಮಾಡಬೇಕು ಅನ್ನೋದು ಒಂದು ಸಲಹೆ ಕೊಡ್ತಾರೆ ಅಷ್ಟೇ. ಸೊ ಇದಾದ್ಮೇಲೆ ಕೊನೆಗೆ ಸರ್ ಜೊತೆಗೆ ಒಂದಿಷ್ಟು ನಾಟಕಗಳು ಮಾಡಿದೆ, ಅವಕಾಶ ಸಿಕ್ತು. ಅವ್ರ ಜೊತೆಗೆ ಥಿಯೇಟ್ರನ್ನು ಮಾಡಿದೆ, ಎಲ್ಲ ಮಾಡಿದೆ. ಒಂದು ಒಳ್ಳೆ ಟೀಮ್ ಕಟ್ಟಿದ್ವಿ. ಸೊ ಫೈನಲಿ ಸಿನಿಮಾ. ಪಾತ್ರ ನಿಮ್ಮದು ಸರ್? ನಂದು ಒಂದು ಆಟೋ ಡ್ರೈವರ್ ಪಾತ್ರ. ನಂದು ಒಂಥರ ಬಟ್ಲರ್ ಇಂಗ್ಲೀಷ್ ಥರ, ವಿಚಿತ್ರ ಇಂಗ್ಲೀಷ್ ಅಂತಾರಲ್ಲ, ದಟ್ ಈಸ್ ಓಕೆ, ಈಸ್ ಯುವರ್ ಫ್ಯಾಮಿಲಿ, ಆಲ್ ರೈಟ್, ಈ ಥರ. ಟೀ ಅಂಗಡಿಗೆ ಹೋಗ್ಬಿಟ್ಟು ಗಿವ್ ಮಿ ಸಮ್ ಟೈಮ್ಸ್ ಆಫ್ ಕುಣಿಗಲ್, ಆ ತರದ್ದು ಅಂದ್ರೆ ಏನಾರ ತಗೊಂಡಾಗ ಅದ್ ಬರುತ್ತಾ ಅಥವಾ ಡೈರೆಕ್ಟ್? ನಾನು ನಾರ್ಮಲ್ ಹಂಗೆ ಇರ್ತೀನಿ ಅಲ್ಲಿ. ಕೆಲವೊಬ್ರು ನಮ್ಮ ಇದ್ರಲ್ಲಿ ಇದೆಯಲ್ಲ ಭಾಷೆಯಲ್ಲಿ, ಏನ್ ತಗೊಂಡಾಗ ಸ್ವಲ್ಪ ಒಳಗಡೆ ಹೋದಾಗ ಚೇಂಜ್ ಆಗುತ್ತೆ. ಅದಾದ್ಮೇಲೆ ಇನ್ನೊಂದೇನಂದ್ರೆ, ನನಗೆ ನಾನು ಓದಿದ್ದು PCMB ಸೈನ್ಸ್ ಸ್ಟೂಡೆಂಟ್, ನಾನು ಫಿಸಿಕ್ಸ್ ಫೇಲು. ಸೊ ಇಲ್ಲಿ ಕ್ವಾಂಟಮ್ ಫಿಸಿಕ್ಸ್, ಪಕ್ಕ ಡಾಕ್ಟರ್ ಕೂತಿದ್ರು, ಟ್ರಾನ್ಸ್ಫರ್ ಆಗೈತಾ ಇಲ್ಲಿ ಕ್ವಾಂಟಮ್ ಫಿಸಿಕ್ಸ್ ತಲೆ ಕೆಟ್ಟೋಗ್ಬಿಡ್ತು, ಫಿಸಿಕ್ಸೇ ಫೇಲ್. ಇನ್ನು ಸಿನಿಮಾ ನಾನು ಹೆಂಗ್ ಮಾಡ್ತೀನಿ ಆಕ್ಟಿಂಗ್? ಆಮೇಲೆ ಒಂದಿಷ್ಟು ಆಕ್ಟಿಂಗ್ ಮಾಡ್ತಾ ಫಿಸಿಕ್ಸ್ ಅಂದ್ರೆ ಇಷ್ಟು ಮೊದಲೇ ಗೊತ್ತಾಯಿದ್ರೆ ಫಿಸಿಕ್ಸ್ ಪಾಸ್ ಆಗ್ತಿದ್ನಲ್ಲ ನಾನು ಅಂತ ಅನಿಸ್ತು. ಸೊ ಈ ಥರ ಎಲ್ಲ ಒಂದಿಷ್ಟು ಇದು ಮಾಡಿದೆ. ಆಮೇಲೆ ವೆರಿ ಚಾಲೆಂಜಿಂಗ್ ಅಂದ್ರೆ ನನಗೆ ಸ್ವಿಮ್ಮಿಂಗ್ ಬರಲ್ಲ. ಓಕೆ, ಈ ಸಿನಿಮಾಗೋಸ್ಕರ ಅಂತ ನಾನು ಟ್ರೈನಿಂಗ್ ಮಾಡ್ಕೊಂಡು, ಟ್ರೈನಿಂಗಲ್ಲೂ ಅರ್ಧ ಮಾಡ್ಕೊಂಡು ಏನೋ ಮಾಡಿದ್ದ. ಏನ್ ಸರ್ ಅಂದ್ರೆ ಅಲ್ಲ, ಆಟೋ ಡ್ರೈವರ್ ಅಂತಾರೆ, ಸ್ವಿಮ್ಮರ್ ಅಂತಾರೆ, ಬಾವಿ ನೋಡಿದಿರಲ್ಲ, ಅಲ್ಲಿ ಬಹಳ ಪ್ರಮುಖವಾದ ಬಹಳ ಮುಖ್ಯವಾದ ಘಟನೆಗಳೆಲ್ಲ ಆ ಬಾವಿ ಸುತ್ತಮುತ್ತನೇ ನಡೆಯುತ್ತೆ ವಿಷಯ ಇರೋದು. ಹಂಗೆ 4 ಜನ ಹುಡುಗರ ಕತೆ. ಸೊ 4 ಜನದಲ್ಲಿ ಇವರು ಒಬ್ರು ಸ್ವಿಮ್ಮಿಂಗ್ ಕಲೀಲೇಬೇಕು, ಯಾಕಂದ್ರೆ ಬಾವಿ ಒಳಗಡೆ ಸಾಕಷ್ಟು ಸನ್ನಿವೇಶಗಳಿದಾವೆ. ಸೊ ಅದಕ್ಕೆ ಅವ್ರಿಗೆ ನಾವು ಸಿನಿಮಾ ಶುರು ಆಗಿ ಮುಂಚೆ ಒಂದು ತಿಂಗಳು ಇಲ್ಲೇ ಒಂದು ಸ್ವಿಮ್ಮಿಂಗ್ ಪೂಲ್, ನಾಗರಬಾವಿ ಸ್ವಿಮ್ಮಿಂಗ್ ಪೂಲ್ ಇಲ್ಲೇ ಅಂದಾಗ ಎಲ್ಲಿ 15 ತಿಂಗಳು ಕ್ಯಾಂಪ್. ಇಲ್ಲಿ ಋಷಭಾವತಿ ಸ್ವಿಮ್ಮಿಂಗ್ ಪೂಲ್ ಇದೆಯಲ್ಲ. ಸೊ ಈ ಕ್ಯಾಂಪ್ ಅಲ್ಲಿ ಅವರು ಸಿನಿಮಾ ಆದ್ಮೇಲೆ ಸರ್ ಸ್ವಿಮ್ಮಿಂಗ್ ಕ್ಯಾಂಪ್ 1 ತಿಂಗಳು ಅಂತ ಹೋಗಿದ್ದು, 15 ದಿನ ಕಲ್ತರು. ಆಮೇಲೆ ಕೋಚ್ ಸ್ವಿಮ್ಮಿಂಗ್ ಮರ್ತರು, ಇವ್ರು ಕಲ್ಸ್ದಾಗ ಸ್ವಲ್ಪ ಅವರೇ ಮರ್ತರು ಅನ್ಸುತ್ತೆ ಸರ್. ಅದೇ ಏನೋ ಯಾವಾಗ ಈ ಪಿಕ್ಚರ್ ಅಲ್ಲಿ ನಿಮ್ದು ಗ್ರಾಫಿಕ್ಸ್ ಅಲ್ಲಿ ಇದಿಲ್ಲ, ಹಂಗೆ ಈ ಕಡೆ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಈ ಕಡೆ ಅಲ್ಲ ಹಂಗೆ ಆಗ್ತಾ ಇದ್ದು. ಬಾವಿಲಿ ಈಜೋಡಿ ಇಲ್ಲ ಬ್ರೋ, ನನ್ಗೆ ಅವ್ರು ಹೇಳ್ಕೊಟ್ರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಾವಿ. ಓ ನೋಡಿ ಸರ್, ಅದು ಮ್ಯಾಟರ್ ಆಗುತ್ತೆ. ನಿಜ ಅಲ್ವಾ? ಫಸ್ಟ್ ಟೈಮ್ ಡೈ ಹೊಡೆದಿದ್ದು ಸರ್ ನೀರಲ್ಲಿ. ಅಂದ್ರೆ ಬರೀ 3 ಮೆಟ್ಲಿಂದ ಜಾಸ್ತಿ ಇದಾರೆ, ನಾ ಹಿಡ್ಕೊಂತೀನಿ ಬಾ, ಎಲ್ಲ ಇದಾರೆ, ಸೇಫ್ಟಿ ಎಲ್ಲಾರು ಇದಾರೆ. ಅವ್ರ ಮೇಲೆ ನಂಬಿಕೆ ಇಲ್ಲ ನಿಮ್ಗೆ? ಕೊನೆಗೂ ಫೈನಲ್ ಆಗಿ ಹೊಡೆದೆ ಸರ್. ಕಾಲು ಯಾರ್ದೋ ಸಿಕ್ತಿ ಹಾಕೊಂಡು ಹಿಂಗ್ ಮೇಲೆ ಬಂದ್ಬಿಟ್ಟೆ. ಲೈಫಲ್ಲಿ ಫಸ್ಟ್ ಟೈಮ್ ಅದೇ ಒಂದು ಒಂಥರ ಚಾಲೆಂಜಿಂಗ್ ಆಗಿದ್ದು. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನೀರ್ ಹತ್ರ ಆಟ ಆಡ್ಬಾರ್ದು, ಬೆಂಕಿ ಒಂದಷ್ಟು
ಸೀರಿಯಸ್ಲಿ ಸ್ಪೀಕಿಂಗ್ ಒಂದಷ್ಟು ವಿಷಯಗಳು ಆಯ್ತು ಅಲ್ಲಿ. ಇವ್ರ ಯಜಮಾನರು ನೀರೊಳಗಡೆ ಹೋಗಿ ಒಂದು 10 ಸೆಕೆಂಡ್ ಈಚೆ ಬರದೆ, ಆಮೇಲೆ ಇವ್ರುಗಳು ನಾವು ಅಲ್ಲಿ ಒಂದು 2-3 ಕರ್ಸ್ಕೊಂಡಿದ್ವಿ ಎಕ್ಸ್ಪರ್ಟ್ಸ್, ಕೊನೆ ಇವ್ರುಗಳೇ ಬಟ್ ಹೋಗಿ ಅವನ್ನ ಈಚೆ ಕರ್ಕೊಂಡ್ ಬಂದು ಎಲ್ಲ ಆಯ್ತು ಅಲ್ಲಿ. ಈ ತರದೊಂದು ವಿಚಾರ, ಈ ತರ ಸಿನಿಮಾಗಳು ತೆಗಿಬೇಕಾದ್ರೆ ತುಂಬಾ ಚಾಲೆಂಜಸ್ ಇರುತ್ತೆ. ಎಷ್ಟೋ ನಮ್ಮ ಇಂಡಸ್ಟ್ರಿಯಲ್ಲಿ ನಡೆದಿದೆ, ನೀರೆಲ್ಲ ಇದಾಗಿರೋದು ಪ್ರತಿಯೊಂದು ಈಸಿ ಅಲ್ಲ. ಆಮೇಲೆ ಅದಕ್ಕೆ ಅಂತಲ್ಲ ಏನ್ ನೀವು ಪ್ಲಾನಿಂಗ್ಸ್ ಮಾಡ್ಕೊಂಡಿದ್ರಿ ಈ ತರ ಸಿನಿಮಾ ಈ ತರ ಮಾಡ್ಬೇಕಾದ್ರೆ? ವಾಟರ್ ರಿಲೇಟೆಡ್ ಆಗ್ಲಿ ಸಮಥಿಂಗ್ ಏನಾದ್ರು ಮಾಡ್ಬೇಕಾದ್ರೆ ಏನಾದ್ರು ತುಂಬಾ ಡಿಫಿಕಲ್ಟ್ ಸ್ಟಂಟ್? ಸರ್ ಅದೇ ಕೆಲವೊಂದು ಇನ್ಸಿಡೆಂಟ್ಗಳಾದ್ಮೇಲೆ 100% ವಿತೌಟ್ ಪ್ರಿಕಾಷನ್ಸ್ ತಮಾಷೆನೆ ಅಲ್ಲ ಅದು. ಸೊ ಆ ಇದ್ರಲ್ಲಿ ಅದೇ ಈಗ ಹೇಳಿದ್ವಲ್ಲ, ಈಗ 4 ಜನ, ನಮ್ಮ 3 ಜನ ಚೆನ್ನಾಗಿ ನಾವು 3 ಜನ ಚೆನ್ನಾಗಿ ಹೊಡಿತಾ ಇದ್ವಿ. ಅದೇ ದಯಾ ಒಬ್ರಿಗೆ ಈ ತರ ನಾವು ಇದೆಲ್ಲ ಟ್ರೈನಿಂಗ್ ಎಲ್ಲ ಮಾಡಿದ್ವಿ. ಬಟ್ ಅಲ್ಲಿ ಆ ಊರ್ ಅದು ಆಕ್ಚುಲಿ ಊರ್ ಬಂದು ನಮ್ಮೂರದು. ಸೊ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಿದ್ರು. ಅವ್ರಗಳಿಗೆಲ್ಲ ನಾವು ಆಲ್ಮೋಸ್ಟ್ 2-3 ಜನ ಬಾವಿ ಶಾರ್ಟ್ಸ್ ಗಳು ತೆಗಿತಾ ಇದೀವಿ ಅಂದ್ರೆ ರೆಡಿ ಇರಿ ಅಂದ್ರೆ ಎಮರ್ಜೆನ್ಸಿ ಪ್ಯಾಂಟ್ ತೆಗೆದ್ಬಿಟ್ಟು ಬರೀ ಚಡ್ಡಿಲಿ ಅಂದ್ರೆ ಎನಿ ಟೈಮ್ ಅಲ್ವಾ ಗಾಬರಿಗಳು ಆಗ್ಬಿಡುತ್ತೆ ಅಂದ್ಬಿಟ್ಟು ಹಂಗ್ ರೆಡಿ ಇರ್ತಾ ಇದ್ರು ಎಲ್ಲ. ಸೊ ಆ ಸಪೋರ್ಟ್ಗಳನ್ನ ಇಟ್ಕೊಂಡು. ಸೂಪರ್ ಸರ್. ಓಕೆ, ಏನು ಕಥಾ ಅಂದ್ರೆ ಇಟ್ಕೊಂಡು ನೀವು ಮಾಡಿರುವಂತ ಸಿನಿಮಾ? ಸರ್ ಕಥಾ ಅಂದ್ರೆ ಈಗ ಏನೋ ಒಂದ್ ಆಗುತ್ತೆ ಲೈಫಲ್ಲಿ. ಎಕ್ಸಾಂಪಲ್ ಇವಾಗ ಎಲ್ಲಾರ್ಗುನು ಅಟ್ಲೀಸ್ಟ್ ಅವ್ರ ಲೈಫಲ್ಲೇ ಆಗಿಲ್ಲ ಅಂದ್ರೂ ಅಕ್ಕಪಕ್ಕದಲ್ಲಾರ ಕೇಳಿರ್ತಾರೆ. ಎಕ್ಸಾಂಪಲ್ ನಮ್ಮ ಯಾರೋ ಫ್ಯಾಮಿಲಿಗಳಲ್ಲಿ ಯಾರ್ಯಾರೋ ಒಬ್ರು ಫ್ರೆಂಡ್ಸ್ ಅಲ್ಲೋ ಎಲ್ಲೋ ಒಂದ್ ಕಡೆ ಆಗಿರುತ್ತೆ. ಈ ಬಾವಿಲಿ ಈಜು ಹೊಡಿಯಕ್ ಹೋಗಿ ಸತ್ತೋಗ್ಬಿಟ್ರೆ ಒಂದು ಬ್ಯಾಡ್ ವೈಬ್ ಕ್ರಿಯೇಟ್ ಆಗುತ್ತಲ್ಲ. ಹೌದು, ಅದು ಕತೆ ಮುಗೀತದ. ಬಾವಿ ಕತೆನೂ ಮುಗೀತು, ಅವ್ರ ಕತೆನೂ, ಓನರ್ ಕತೆನೂ ಮುಗೀತು, ಜೊತೆಲಿ ಇದ್ದವ್ರ ಕತೆನೂ ಮುಗೀತು. ಅಂದ್ರೆ 100% ಇಂಥವ್ರು ಕರ್ಕೊಂಡು ಹೋಗಿ ಮಾಡಿದ್ರು ಅಂತಾನೆ ಹೇಳೋದು ಅಲ್ವಾ. ಆ ಒಂದು ವಿಚಾರಗಳು ತರ. ಸೊ ಈ 4 ಜನ ಹುಡುಗರು, ಶಾಲಿವಾಹನ ಶಕೆ ಅನ್ನೋ ಒಂದು ಇಮ್ಯಾಜಿನರಿ ಹಳ್ಳಿಲಿ 4 ಜನ ಹುಡುಗರು ಇರ್ತಾರೆ. ಅದೇ ಈಗ ಹೇಳ್ದಂಗೆ ಆಟೋ ಡ್ರೈವರ್ ಒಬ್ಬ ಆತರ ಕ್ಯಾರೆಕ್ಟರ್ಗಳು, ಒಬ್ಬ ಕೊಬ್ಬರಿ ಮಂಡಿ ಇದು ಆತರ ಒಬ್ಬ 4 ಜನ ಕ್ಯಾರೆಕ್ಟರ್ಗಳು. ಆ 4 ಕ್ಯಾರೆಕ್ಟರ್ಗಳು ಲೈಫಲ್ಲಿ ನಡೆಯುವಂತ ಚಾಲೆಂಜ್ ಅಂದ್ರೆ ಈಗ ಏನಾರ ಒಂದ್ ಆಗುತ್ತೆ, ಅದು ರಿಪೀಟ್ ಆಗ್ಬೇಕು. ಆಬ್ವಿಯಸ್ಲಿ ನಮ್ದು ಟೈಮ್ ಲೂಪ್ ಸಿನಿಮಾ. ಈಗ ಟೈಮ್ ಲೂಪ್ ಅಂದ್ರೆ ನಮ್ಗೇನು, ಈಗ ಒಂದು ಇಂಗ್ಲಿಷ್ ಫಿಲ್ಮ್ಗಳು ನೋಡಿದ್ರೆ ಅಥವಾ ನಾವು ಬೇರೆ ನಮ್ಮಲ್ಲೇ ಬಂದಿರೋ ಸಿನಿಮಾಗಳಲ್ಲೂ ನೋಡಿದಾಗ ಅಂದ್ರೆ ವಿಶೇಷ ಏನಕ್ಕೆ ಅಂತ ಹೇಳ್ತಾ ಇರೋದು, ಎಲ್ಲಾ ಫಿಲಮ್ ಅಲ್ಲೂ ಒಂದು ಮೆಕ್ಯಾನಿಸಮ್ ಇರುತ್ತೆ ಅಥವಾ ಒಂದು ಎಲೆಕ್ಟ್ರಿಕ್ ಪವರ್ಗಳು ಅಥವಾ ಅಲ್ಲೇನೋ ಒಂದು ವಾಚ್ ಇರುತ್ತೆ. ಲೈಕ್ ಅಂಬರೀಶ್ ಸರ್ದು ಒಂದು ಸಿನಿಮಾ ಇತ್ತಲ್ಲ, ಜೈ ಕರ್ನಾಟಕ ಇತ್ತಲ್ಲ, ಆ ತರದ್ರಲ್ಲೆಲ್ಲ ಇರುತ್ತೆ. ಅಲ್ಲ, ಜೈ ಕರ್ನಾಟಕ ಬಂದು ಅದು ಮಾಯ ಆಗೋದು. ರಿವರ್ಸ್ ಹೋಗ್ಬೇಕಾದ್ರೆ ಹೌದೌದು, ಆತರ ಏನೋ ಆಬ್ಜೆಕ್ಟ್ ಬೇಕಲ್ಲ, ಮ್ಯಾನ್ ಮೇಡ್ ಏನಾರ. ಈಗ ನ್ಯಾಚುರಲ್ ಥಿಂಗ್ ವರ್ಲ್ಡ್ ಅಲ್ಲಿ, ಪ್ರಪಂಚದಲ್ಲಿ ಇರೋ ನ್ಯಾಚುರಲ್ ಥಿಂಗ್ ಅಲ್ಲ ಇದು ಆಬ್ಜೆಕ್ಟ್, ಇದು ಶಂಖ ಅನ್ನೋದು. ಸೊ ಇಂಡಿಯನ್ ಮೈಥಾಲಜಿಲಿ ಬೇರೆ ಅರ್ಥಗಳೈತೆ ಶಂಖ. ಒಂದ್ ಶಂಖದ ಸೌಂಡ್ ಬಂತು ಅಂದ್ರೆ ಆ ಸೌಂಡ್ ಒಂದು ಫಿಸಿಕಲ್ ಆಗಿ ಒಬ್ಬ ಮನುಷ್ಯ, ಮೆಂಟಲ್ ಆಗಿ ಒಬ್ಬ ಮನುಷ್ಯನ ಹೀಲ್ ಮಾಡುತ್ತೆ. ಈಗ ಶಂಖ ಊದೋದ್ರಿಂದ ಫಿಸಿಕಲ್ ಆಗಿ ಹಾರ್ಟ್ ಹೆಲ್ತ್ ಚೆನ್ನಾಗಾಗುತ್ತೆ. ಈ ತರ ಎಲ್ಲ ನಮ್ ತಿರುಪತಿ ತಿಮ್ಮಪ್ಪನಿಂದ ಹಿಡಿದು ನಾವ್ ಎಲ್ಲಾ ಕಡೆ ನೋಡಿದ್ರು ಕೈಯಲ್ಲಿ ಶಂಖ ಇರುತ್ತೆ. ಆ ಶಂಖಕ್ಕಿರೋ ಒಂದು ಪವರ್. ಸೊ ಈ ತರ ಇಮ್ಯಾಜಿನ್ ಮಾಡ್ಕೊಂಡು ಒಂದು ಟೈಮ್ ಲೂಪ್ ಕಥೆನ ನಮ್ಮ ಒಂದು ಇಂಡಿಯನ್ ಅಥೆಂಟಿಸಿಟಿಲಿ ಒಂದು ದೇಸಿ ಸ್ಟೈಲ್ ಅಲ್ಲಿ ಸೌತ್ ಕರ್ನಾಟಕ ಸಿನಿಮಾ ಇದು ಪಕ್ಕ ಅಂದ್ರೆ ನಮ್ ರೀಜನ್ ಸಿನಿಮಾ, ಮಂಡ್ಯ, ತುಮಕೂರು, ಹಳೆ ಮೈಸೂರು ರೀಜನ್ ಸಿನಿಮಾ. ಸೊ ಈ ತರ ಕಥೆನ ಆ ತರ ಇದ್ರಲ್ಲಿ ಹೇಳೋಣ ಅಂತ ಹೇಳಿ. ಆಮೇಲೆ ಅದೇ ಟೆಕ್ನಾಲಜಿ ಫ್ರೀಕ್ಸ್ ಅಂದ್ರೆ ಎಕ್ಸಾಂಪಲ್ ಈಗ ನಮ್ ಟೀಮ್ ಅಲ್ಲಿ ಇರೋರು ಚಲೇಸರ್ ಮಗಳು, ಸಿಂಚನ ಆಗ್ಬೋದು, ಭರತ್ ಅಂತ ಎಲ್ಲರೂ ಆಲ್ಮೋಸ್ಟ್ ಈ ತರ ವಿಚಾರಗಳು ಇಷ್ಟ ಪಡುವಂತ ಟೀಮ್ ಇತ್ತಿದ್ದು. ಟೈಮ್ ಲೂಪ್, ಟೈಮ್ ಟ್ರಾವೆಲ್ ಅದನ್ನ ಕಂಪ್ಲೀಟ್ 100% ತಮಾಷೆ ಅಲ್ಲ. ಯಾಕೆಂದ್ರೆ ಟೈಮ್ ಲೂಪ್ ಅಂದ್ರೆ ಮತ್ತೆ ರಿಪೀಟ್ ಆಗ್ಬಿಡುತ್ತೆ, ಹೆಂಗೆ ಅದ್ ಬೋರ್ ಆಗ್ಬಿಡುತ್ತೆ ಅನ್ನೋದೇ ಬರುತ್ತೆ. ಸೊ ಅದೇ ಸೀನ್ ರಿಪೀಟ್ ಆಗುತ್ತೆ. ಸೊ ತುಂಬಾ ಚಾಲೆಂಜಿಂಗ್ ಆಗಿ ಇಟ್ಕೊಂಡು ಎಲ್ಲೂ ಪ್ರಾಬ್ಲಮ್ ಆಗದಾಗ ಎಂಟರ್ಟೈನ್ಮೆಂಟ್ ಇದೆ. ಆ ಎಂಟರ್ಟೈನ್ಮೆಂಟ್ ಅಲ್ಲೇ ಹೇಳ್ಕೊಂಡು ಹೋಗ್ತೀವಿ. ಸೊ ಆ ಥ್ರಿಲ್ಲಿಂಗು ಎಂಟರ್ಟೈನ್ಮೆಂಟ್ ನ ನೀಟಾಗಿ ಬ್ಲೆಂಡ್ ಮಾಡಿ ಇಡೋ ತರ ಒಂದು ಸಬ್ಜೆಕ್ಟ್. ಬಟ್ ಅದು ಶಂಕು ಬಂದು ನಾರ್ಮಲ್ ಶಂಕು ತರ ನೀವು ತೋರಿಸಿಲ್ಲ, ಏನೋ ಡಿಫ್ರೆಂಟ್ ಆಗಿದೆ. ಅದೇನದ ಸರ್? ಆಕ್ಚುಲಿ ಇದು ಶಂಕ ಬಂದು ಫಸ್ಟ್ ಈ ತರ ಪ್ಲಾನ್ ಮಾಡಿದಾಗ ಅದೇ ತರ ಸಿಗ್ತಾ ಇಲ್ಲ. ಎಕ್ಸಾಂಪಲ್ ನಾವು ಬೆಂಗಳೂರು ಮಾರ್ಕೆಟ್ ಗಳಲ್ಲೂ ಹೋಗಿ ಚೆಕ್ ಮಾಡ್ಕೊಂಡು ಆತರ ಏನೋ ಆಗಿದೆ. ಬೆಂಗಳೂರು ಮಾರ್ಕೆಟ್ ಅಲ್ಲಿ ನೋಡ್ತಾ ಇದೀವಿ, ಒಂದೇನೋ ಒಂದ್ ಕ್ಯಾರೆಕ್ಟರ್ ಇರ್ಬೇಕಲ್ವ, ಅದು ಒಂದ್ ಕ್ಯಾರೆಕ್ಟರ್ ಇರ್ಬೇಕದು. ಆತರ ಇದ್ರಲ್ಲಿ ಹುಡುಕಿ ಸಾಕಾಯ್ತು. ಆಮೇಲೆ ಆರ್ಟ್ ವರ್ಕ್ ಅಲ್ಲಿ ಮಾಡಿಸ್ಬಿಡೋಣ ಅಂತ ಅನ್ಕೊಂಡ್ವಿ. ನೆಕ್ಸ್ಟ್ ಒಂದು ಆರ್ಟ್ ವರ್ಕ್ ಅಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ಲಿ ಏನಾದ್ರು ಇದ್ ಮಾಡ್ಬಿಟ್ಟು ಅಂತ ಏನೋ ಸಮಾಧಾನ ಆಗ್ತಾ ಇರಲಿಲ್ಲ. ಒಂದ್ 2-3 ಪೀಸ್ಗಳು ತಂದ್ವಿ, ಆ ಪೀಸ್ಗಳು ಯಾಕೋ ರಿಜೆಕ್ಟ್ ಆಯ್ತು, ಸಮಾಧಾನ ಆಗ್ತಿರ್ಲಿಲ್ಲ. ಈ ಶಂಕ ಈಗ ನಮ್ ಫಿಲಮ್ ಅಲ್ಲಿ ಅದೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಆ ಶಂಕಕ್ಕೆ. ಏನಂದ್ರೆ ಈ ತರ ಬೇಕು ಅಂತ ಹಿಂಗೆ ಸ್ಟೇಟಸ್ ಎಲ್ಲ ಹಾಕೋದು ಹಿಂಗೆಲ್ಲ ಮಾಡಿದಾಗ ಗೋಕರ್ಣದಲ್ಲಿ ನನ್ನ ಫ್ರೆಂಡ್ ಒಬ್ರು ಇದಾರೆ, ಟ್ಯಾಟೋ ಆರ್ಟಿಸ್ಟ್. ಅವರು ನನ್ಗೇನಂದ್ರು, ಬ್ರೋ ನಂಗೆ ಗೊತ್ತು ಈ ತರ ಒಂದ್ ಶಂಕ ಒಬ್ರು ಮನೇಲಿ ಇತ್ತು, ನಾನು ನೋಡಿದ್ದೆ, ಒಂದ್ಸಲಿ ಚೆಕ್ ಮಾಡ್ತೀನಿ ತಡೀರಿ ಅಂತ ಹೇಳಿ ಅವ್ರು ಅಲ್ಲಿ ಹೋಗಿ ನಮ್ಗೆ ಆ ಶಂಕನ ಇದ್ ಮಾಡಿ ರೆಫರ್ ಮಾಡಿದ್ದು. ಆ ಶಂಕದ ಏನಪ್ಪಾ ಅಂದ್ರೆ
ಈಗ ಒಂದ್ 70-80 ವರ್ಷದ ಹಿಂದೆ ಅಂತೆ, ಒಂದು 70-80 ಇಯರ್ಸ್ ಬ್ಯಾಕ್ ಯಾರೋ ಒಬ್ರು ಇವ್ರನ್ನ ಈ ಮೀನ್ ಹಿಡಿಯಕ್ ಹೋಗ್ತಾರಲ್ಲ ಅಲ್ಲಿ ಇದ್ರಲ್ಲಿ, ಒಬ್ಬ ಬ್ರಾಹ್ಮಿನ್ ಯಾರೋ ಒಬ್ರು ಆತರ ಅವ್ರ ಜೊತೆ ಹೋಗಿದ್ದಾಗ ಲೈಕ್ ಅವ್ರದ್ದೇನೋ ಫ್ರಸ್ಟ್ರೇಷನ್ ಆತರ ಒಂದ್ ಇದ್ರಲ್ಲಿ ಒಂದ್ ಸ್ವಲ್ಪ ದಿನ ಅಂತ ಒಂದಷ್ಟು ದಿನ ಬರ್ಲಿಲ್ವಂತೆ ಅವರು. ಅಂದ್ರೆ ಈಗ ಶಿಪ್ ಅಲ್ಲಿ ಹೋದ್ರೆ ಅವ್ರು ಒಂದು ವಾರ 15 ದಿನ ಎಲ್ಲ ಬರಲ್ವಲ್ಲ, ಅಲ್ಲೇ ಇರ್ತಾರೆ ಅಂತ. ಸೊ ಹಂಗಿದ್ದಾಗ ಅವ್ರು ಯಾರೋ ಡೀಪ್ ಸಿ ಅಲ್ಲಿ ಈಜು ಲೈಕ್ ಅವರು ಇದ್ ಮಾಡ್ಕೊಂಡು ಅವ್ರಿಗೆ ಸಿಕ್ಕಿ ಶಂಕ ಅಂತ ಇದೆ ಈ ಅರಬ್ಬಿ ಸಮುದ್ರದಲ್ಲಿ. ಅವ್ರಿಗೆ ಸಿಕ್ಕಿರೋ ಶಂಕ ಅದು. ಅವ್ರು ತಗೊಂಡ್ಬಂದು ಒಂದಷ್ಟು ವರ್ಷ ಅವ್ರ ಮನೇಲಿ ಇಟ್ಕೊಂಡು, ಶಂಕ ಅಂದ್ರೆ ಈಗ ಎಕ್ಸಾಂಪಲ್ ಈಗ ನಮ್ಮ ಪ್ರೊಡ್ಯೂಸರ್ ಮನೇಲೂ ಪೂಜೆ ಆಗ್ತಾ ಇದೆ ಶಂಕಗೆ ಪ್ರತಿದಿನ. ಆತರ ಶಂಕ ಅಂದ್ರೆ ಆಬ್ವಿಯಸ್ಲಿ ಜನ ಅದು ದೇವ್ರ ಮನೇಲಿ ಇಡ್ತಾರಲ್ಲ, ಆತರ ಒಂದಷ್ಟು ವರ್ಷ ಒಂದ್ ಫ್ಯಾಮಿಲಿಲಿ ಇದ್ದು, ಆಮೇಲೆ ಅದ್ಯಾರಿಗೋ ಇನ್ನೊಬ್ರಿಗೆ ಹೋಗಿ ಆಂಟಿಕ್ ಪೀಸು ಮಾರನ ಅಂತ ಹಿಡಿಯೋ ಬಂದು, ಮತ್ತ ಅವ್ರು ಅದನ್ನೇ ಇಲ್ಲ ಯಾರು ತಗೋತಾರೆ ನೋಡ್ಬಿಟ್ಟು ಎಲ್ಲ ನೋಡ್ಬಿಟ್ಟೆ ಮಾಮೂಲಿ ನಾರ್ಮಲ್ ಶಂಕ ಇದು ಅನ್ನೋ ರೇಟ್ ಕಮ್ಮಿ ಮಾಡಕ್ಕೆ ಯಾರೋ ಫಾರಿನರ್ಸ್ ಮಾತಾಡಿ ಹಿಂಗೆಲ್ಲ ಏನೇನೋ ಆಗ ಅಲ್ಲೋಗಿ ಇಲ್ಲಿಗೆ ಬಂದು ಅರಬ್ಬಿ ಸಮುದ್ರದ ಶಂಕ ಈಗ ಕರ್ನಾಟಕದ ಪ್ರತಿ ಸ್ಕ್ರೀನ್ ಗಳಲ್ಲಿ ಸೌಂಡ್ ಮಾಡುತ್ತೆ. ಅಲ್ಲಿ ಶಂಕನಾದ ನಾವು ಆ ಶಂಕ ಪರ್ಚೇಸ್ ಮಾಡ್ಬಿಟ್ವಿ. ಎಸ್, ನಿಮ್ಮದು ಪಾತ್ರ ಬಗ್ಗೆ ಹೇಳಿ. ನಾನು ಇಲ್ಲಿ ಅಮ್ಮನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ಗಿರೀಶ್ ಅವ್ರ ತಾಯಿ ಪಾತ್ರ. ನಾನು ಸುಂದರ್ ಸರ್ಗೆ ಅನ್ಕೊಂಡೆ. ಗಿರೀಶ್ ಅವ್ರ ತಾಯಿ ಸರ್ ನೋಡಿ ನಿಮ್ನ ಹೆಂಗ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಹಳ್ಳಿ ಕಡೆ ಇರ್ತಾರೆ ಸ್ವಲ್ಪ, ಅಂದ್ರೆ ಕ್ಯಾರೆಕ್ಟರ್ ಜೋರು ಗೈಯಳ್ಳಿ ಪಾತ್ರ ಆತರ. ಸರ್ ಅದಕ್ಕೆ ಲಾಯರ್ ಅಂತ. ಸೊ ಆತರ ಸ್ವಲ್ಪ ಡಿಫ್ರೆಂಟ್ ಆಗಿ ಇತ್ತು ಕ್ಯಾರೆಕ್ಟರ್, ರೂಡ್ ಆಗಿ ಆತರ. ನಿಮ್ದು ಇದು ಮೊದಲನೇ ಮೂವಿನ ಅಥವಾ? ಓಕೆ, ಆಕ್ಚುಲಿ ಈ ಟ್ರೈಲರ್ ನೋಡಿದವರೆಲ್ಲ ಕೇಳ್ತಾ ಇದಾರೆ ಒಳ್ಳೆ ಆರ್ಟಿಸ್ಟ್ ಫಿಲಮ್ ಹಂಗಿಗೆ. ಆಕ್ಚುಲಿ ಪ್ರೊಡಕ್ಷನ್ ಹೌಸ್ ಇದು, ಅಂದ್ರೆ ಅವರು ಬೇರೆ ಸಿನಿಮಾಗಳು ಮಾಡೋ ತರ ಇಲ್ಲ. ಹೌದು, ನಾವು ಆತರ ಆಪರ್ಚುನಿಟೀಸ್ ನನ್ ಟ್ರೈಲರ್ ನೋಡಿದಂಗೂ ಸುಮಾರು ಜನ ಕೇಳಿದ್ರು, ಈಗ ಪಕ್ಕ ಅಮ್ಮನ್ ಕ್ಯಾರೆಕ್ಟರ್ ಅಂದ್ರೆ ರಿಪೀಟ್ ಆಗ್ಬಿಡ್ತಾ ಇದೆಯಲ್ಲ ಒಂದಷ್ಟು ಜನ ಅಮ್ಮನ್ ಕ್ಯಾರೆಕ್ಟರ್ಗಳಿಗೆ ಇದು, ಆಮೇಲೆ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಡುತ್ತೆ ಇಮಿಡಿಯೇಟ್ ಆಗಿ ಒಂದ್ 4 ಇದು. ಸೊ ಹಂಗಿದ್ದಾಗ ಸ್ವಲ್ಪ ಒಂದ್ ಮೀಡಿಯಂ ಬಜೆಟ್ ಸಿನಿಮಾಗಳು ಇಂಥವರೆಲ್ಲ ಈಗ ಪಕ್ಕ ಒಳ್ಳೆ ಕ್ಯಾರೆಕ್ಟರ್ ರೆಫರ್ ಮಾಡಿ ಅನ್ನೋರು. ಅದೇ ಶೂಟಿಂಗ್ ಮುಗಿಸ್ಕೊಂಡ್ ತಕ್ಷಣ ಪಾಪ ತುಂಬಾ ಆಫರ್ ಕೊಟ್ರು ಗಿರೀಶ್ ಅವರು. ಇಲ್ಲ ನಾವು ಫ್ಯಾಮಿಲಿ ಎಲ್ಲ ಇರೋದ್ರೆ ನಮ್ದೇ ಪ್ರೊಡಕ್ಷನ್ ಹೌಸ್ ಸೇಫ್ ಆಗಿ ಮಾಡ್ಕೊಂತೀವಿ, ಹೊರಗಡೆ ಹೋಗೋಕೆ ಎಲ್ಲೂ ಇಷ್ಟ ಇಲ್ಲ. ಸೊ ಥಿಯೇಟರ್ ನಮ್ದು ಬೇಸಿಕಲಿ ಅದ್ರಲ್ಲಿ ಕಂಟಿನ್ಯೂ. ಸರ್ ಹೇಳಿ, ನೀವು ಪಾತ್ರದಲ್ಲಿ ಏನ್ ಚಾಲೆಂಜ್ ಆಗಿತ್ತು? ಮುಸ್ಲಿಮ್ಸ್ ಈಸಿನಾ ಅದು ಆ ಸ್ಲ್ಯಾಂಗ್ ಮಾಡೋ ಅಂತದ್ದು ಏನಾದ್ರು? ಇಲ್ಲ, ಆಕ್ಚುಲಿ ಡಬ್ಬಿಂಗ್ ಅಲ್ಲೂ ಸಾಕಷ್ಟು ಕಷ್ಟಪಟ್ಟೆ ಹೇಳೋದಕ್ಕೆ ಮಾಡೋದಕ್ಕೆ ಕಲ್ತು ಉರ್ದು ಮಂತ್ರಗಳು ಕೇಳ್ಬೇಕು ಅನ್ಕೊಂಡೆ. ಸಮಥಿಂಗ್ ಈಗ ಒಂದ್ ಸ್ಲ್ಯಾಂಗ್ ಉಪಯೋಗಿಸಿದ್ರೆ ಹಾಕ್ಬಿಟ್ಟೈತೆ ಹೋಗ್ಬಿಟ್ಟೈತೆ ಆತರ ಒಂದಷ್ಟು ಮಾತಾಡೋದು ಮಿಕ್ಸಿಂಗ್ ಆಫ್ ಕನ್ನಡ ಉರ್ದು ಬರುತ್ತೆ ಆ ಸ್ಲ್ಯಾಂಗ್. ಬಟ್ ಇದ್ರಲ್ಲಿ ಕಂಪ್ಲೀಟ್ ಏನೋ ನೆಕ್ಸ್ಟ್ ಏನೋ ಮಾತಾಡಿದೀರಾ ಅದೇನು? ಅಲ್ಲ, ಅದು ಕುರಾನಿನ ಇದನ್ನೆಲ್ಲ ಹೇಳಿಸಿದ್ರು ಡಬ್ಬಿಂಗ್ ಅಲ್ಲಿ, ಇದನ್ನ ಮಂತ್ರ ಹಾಕೋದನ್ನ ಮಾಡೋದನ್ನೆಲ್ಲ ಅದನ್ನೆಲ್ಲ ಕಲ್ತ್ ಹೇಳ್ಬೇಕಾಯ್ತು. ಕುರಾನಲ್ಲೂ ಕೂಡ ಈ ತರದೊಂದಿದೆ ಮಂತ್ರಗಳು ಅಂದ್ರೆ? ಹೌದೌದು, ನಮ್ಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಏನಂತಾರದು ಶಹೀರ್, ಬೆಳಗ್ಗೆ ಅಲ್ಲ ಶಹೀರ್ ಅಂತಾರ, ಅದು ಬೆಳಗ್ಗೆ ನಮಾಜ್ ಓದ್ತಾರಲ್ಲ, ಅದು ಮಂತ್ರ ತರವೇ ಅದು. ಅದ್ರಲ್ಲೂ ನಮ್ಮ ಮಂತ್ರಗಳು ಹೇಳಿದಾಗ ಏನೋ ಮೈ ಪಾಸಿಟಿವ್ ವೈಬ್ಸ್ ಬರುತ್ತೆ, ಅದೆಲ್ಲ ಅವ್ರಿಗಲ್ಲೂ ಬರುತ್ತೆ ಪಾಪ. ಸೊ ಇಟ್ ಇಸ್ ಆ ಉಚ್ಚಾರಣೆ, ಆ ಏರುಪೆ ತಗ್ಗು ಇದೆಲ್ಲವೂ ಅವರಲ್ಲೂ ಇದೆ. ಕನ್ನಡ ಚೆನ್ನಾಗಿ ನಾರ್ಮಲ್ ಕನ್ನಡನೇ ಸರ್, ಅಂದ್ರೆ ನೀವು ಹೇಳಿದ್ರಲ್ಲ ಆ ತರದ್ದೇನ್ ಮಾಡ್ಸಿಲ್ಲ. ಬಟ್ ಇದನ್ನೆಲ್ಲ ಹೇಳುವಾಗ ಸ್ವಲ್ಪ ಕಲ್ತ್ ಹೇಳ್ಬೇಕಾಯ್ತು. ಅದನ್ನೆಲ್ಲ ಕಲ್ತ್ರೆ ಉರ್ದು ಬರುತ್ತೆ ಹೆಂಗ್ ಓದೋದಕ್ಕೆಲ್ಲ? ಹಳ್ಳಿ ಕಡೆ ಮುಸ್ಲಿಮ್ಸ್ ಆಕ್ಚುಲಿ ಆತರ ನಾರ್ಮಲ್ ಅಂದ್ರೆ ಆಗ್ತದೆ ಹೋಗ್ತದೆ ಹಂಗ್ ಮಾತಾಡಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಭಯೋ ಪದಗಳು ಎಲ್ಲ ಸಕ್ಕತ್ತಾಗಿ. ಅಲ್ಲ, ಆಕ್ಚುಲಿ ಅದೊಂದು ಮಿತ್ತದು. ನಾವು ಏನು ಸಿನಿಮಾಗಳಲ್ಲಿ ಬಹುಶಃ ಹೆಚ್ಚು ಬಳಸಿ ಅದನ್ನ ಹಂಗ್ ಮಾಡಿದೀವಿ ಅನ್ಸುತ್ತೆ. ಅವರಲ್ಲಿ ಫಸ್ಟ್ ಕ್ಲಾಸ್ ಆಗಿ ಕನ್ನಡ ಮಾತಾಡ್ತಾರೆ, ಫಸ್ಟ್ ಕ್ಲಾಸ್ ಆಗಿ. ನೀವು ಉತ್ತರ ಕರ್ನಾಟಕದಲ್ಲೆಲ್ಲ ಹೋದ್ರೆ ಅವ್ರ ಮುಸಲ್ಮಾನರು ಹಿಂದೂಗಳು ಅಂತಲೇ ಗೊತ್ತಾಗಲ್ಲ. ರೈಟ್ ಫ್ರಮ್ ಕಾಸ್ಟ್ಯೂಮ್ಸ್ ಅಂದ್ರೆ ಅವ್ರ ಅಟೈರು ಲುಕ್ಸ್ ಎಲ್ಲಾನು ನಮ್ಗಳ ತರನೇ. ಈ ಹಿರೇಮಠ್ ಆತರ ಎಲ್ಲ ಹೆಸರು ಇಟ್ಕೊಂಡ್ಬಿಟ್ಟಿರ್ತಾರೆ ಅವರು. ಹೌದು, ಪಾಟೀಲ್ರ ಮನೆ ಏನೋ ಒಂದು ಅವರು ಮಿಕ್ಸಿಂಗ್ ಮಾಡ್ಕೊಂಡು. ಹೌದು, ಆ ತರದ ಪಾತ್ರ ನಿಮ್ಗೆ. ಅಂಡ್ ನನಗೆ ಹಿಂಗೆ ಬೇರೆ ಬೇರೆ ಕಲಿಯೋದು ರಂಗಭೂಮಿ ಇದರಿಂದಾಗಿ ನನಗೆ ಉತ್ತರ ಕರ್ನಾಟಕದ ಶೈಲಿ ಮಾತಾಗಿರ್ಬೋದು, ಮಂಗಳೂರು ಕುಂದಾಪುರ ಕನ್ನಡ ಆಗಿರ್ಬೋದು, ಇದೆಲ್ಲವೂ ನನ್ನ ನಾಟಕಗಳು ಮಾಡಿರೋದ್ರಿಂದ ಈಸಿ ಕ್ಯಾಚ್ ಆಗುತ್ತೆ ನಮ್ಗಳಿಗೆ. ಒಂದು ಅಭ್ಯಾಸ ಆಗಿರುತ್ತೆ, ಒಂದು ಟ್ರೈನಿಂಗ್ ಗ್ರೌಂಡ್ ಅದು. ಅದೇ ನಾವು ಮಾತಾಡ್ತಿದ್ದಾಗ ಅವಾಗಲೇ ಈ ಥಿಯೇಟ್ರು ಮತ್ತು ಸಿನಿಮಾಗೆ ಅಜಗಜಾಂತರ ಇರ್ಬೋದು. ಯಾಕಂದ್ರೆ ಎಲ್ಲ ತರನು ಡಿಪಾರ್ಟ್ಮೆಂಟಲ್ ಚೇಂಜ್ ಇರುತ್ತೆ, ಬಟ್ ಅದೇ ಇರುತ್ತೆ. ಅದಲ್ಲ ಆದ್ರೆ ಏನೋ ಒಂದು ಏನದು ಸಿನಿಮಾ ನೀವು ಹೇಳ್ಬೋದು ಯಾರಾದ್ರೂ ಡಿಫ್ರೆನ್ಸ್ ಥಿಯೇಟರ್ ಮತ್ತೆ ಸಿನಿಮಾಗೆ? ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಈಗ ಅವ್ರು ಹೇಳ್ಬೇಕು. ಸ್ಕೇಲ್ ಡಿಫ್ರೆಂಟ್ ಆಗುತ್ತೆ.
ಥಿಯೇಟ್ರಲ್ಲಿ. ಅಭಿನಯ ಅಂತ ಬಂದಾಗ್ಲೂ ಅದು ಬೇರೆ ಥರದ್ದೇ ಆಗುತ್ತೆ. ಈ ಕ್ಯಾಮ್ರಾಗೆ ಭಾಳ ಹತ್ತಿರ ಇರ್ತೀವಿ, ಆಮೇಲೆ ಈ ಸ್ಮಾಲೆಸ್ಟ್ ಆಫ್ ದಿ ರಿಯಾಕ್ಷನ್ಸ್ ನಿಮ್ಮಲ್ಲಿ ಕ್ಯಾಚ್ ಮಾಡ್ತಾ ಇರುತ್ತೆ ಕ್ಯಾಮ್ರಾ ಪ್ರತಿಯೊಂದು. ಇಲ್ಲಿ ಸ್ಟೇಜ್ ಅಂದರೆ ಭಾಳ ಅಲ್ಲಿ ಆಡಿಯನ್ಸ್ ದೂರದಲ್ಲಿ ಇರ್ತಾರೆ. ಸೊ ಆ ಥರದ್ದು ಡಿಫ್ರೆನ್ಸಸ್ ಇರ್ತವೆ ಅಭಿನಯ. ಆಮೇಲೆ ಈ ನಮ್ಮದು ನಿಮಗೆ ಥಿಯೇಟ್ರಲ್ಲಿ ನೀವು ಅಭಿನಯಿಸುವಾಗ ನಿಮಗೆ ತಪ್ಪು ಮಾಡೋದಕ್ಕೆ ಝೀರೋ ಡಿಸ್ಕೌಂಟ್. ನೀವು ತಪ್ಪು ಮಾಡೋ ಹಾಗೆ ಇಲ್ಲ, ಒಂದೇ ಟೇಕು ಒಂದೇ ಸಲ ನಿಮ್ಗೆ ಅವಕಾಶ ಸಿಗುತ್ತೆ. ನೀವು ಏನು ಅಭ್ಯಾಸ ಮಾಡ್ತೀರೋ ಅದನ್ನ ಪ್ರೇಕ್ಷಕರಿಗೆ ಒಂದೇ ಇದರಲ್ಲಿ ನೀವು ತಲುಪಿಸ್ಕೊಳ್ಬೇಕು. ಸಿನಿಮಾದಲ್ಲಿ ಅದು ನಮ್ಗೆ ಸಾಕಷ್ಟು ಅವಕಾಶಗಳು ಇರ್ತವೆ, ಟೇಕು ಆಗ್ತವೆ. ಆಮೇಲೆ ಇನ್ನು ಈ ಪರಿಕರಗಳು ಇವೆಲ್ಲ ಬಂದಾಗ ಆ ಲಿಮಿಟೇಷನ್ಸ್ ಇರ್ತವೆ ಸ್ಟೇಜಿಗೆ. ಅಲ್ಲಿ ನಾವು ಅತಿ ದೊಡ್ಡ ಸ್ಟೇಜ್ ಫಾರ್ ಎಕ್ಸಾಂಪಲ್ ನಾವು ರವೀಂದ್ರ ಕಲಾಕ್ಷೇತ್ರದಂತ ದೊಡ್ಡ ಆಡಿಟೋರಿಯಮಲ್ಲಿ ಮಾಡಿದ್ರು ಕೂಡ ಅಲ್ಲೂ ಸ್ಟೇಜ್ ನಿಮ್ಗೊಂದು 40 ಅಡಿ 50 ಅಡಿ ಸ್ಟೇಜ್ ಇರ್ತದೆ ಅಷ್ಟೇ. ಅಷ್ಟರಲ್ಲೇ ನಿಮ್ಗೆ ಎಲ್ಲ ಏನು ಸೆಟ್ಗಳು ಹಾಕೋತಿರೋ, ನೀವು ಆ ಫೀಲ್ ಏನು ತೊಗೊಂಡ್ಬರ್ತಿರೋ ಅದೆಲ್ಲ ಅಷ್ಟರಲ್ಲೇ ನೀವು ಕನ್ಫೈನ್ ಆಗಿರ್ತೀವಿ. ಸಿನಿಮಾಲಿ ಹಾಗಲ್ಲ, ನಿಮಗೆ ಇದು ವಾಸ್ಟ್ ಆಗಿರ್ತದೆ. ನೀವು ಏನು ಎಷ್ಟು ದೊಡ್ಡ ಸೆಟ್ ಬೇಕಾದ್ರೆ ಹಾಕ್ಬೋದು, ಅಥವಾ ನೇಚರ್ನೇ ಒಂದು ಸೆಟ್ಟಾಗಿ ಉಪಯೋಗಿಸ್ಕೊಂಡು ಮಾಡೋವಂಥದ್ದು. ಸೊ ಈ ಥರದ್ದು ಸ್ಕೇಲ್ ಡಿಫ್ರೆಂಟ್ ಆಗುತ್ತೆ. ಈಗ ಪ್ರೊಡ್ಯೂಸರ್ ಆಗಿ ಹೇಗೆ ಅನ್ನಿಸ್ತು ನಿಮ್ಗೆ ಸಿನಿಮಾ ನೋಡಿದಾಗ? ಹೇಳಿ, ಹೇಗೆ ಅನ್ನಿಸ್ತು? ನಾಟಕ ಎಲ್ರಿಗೂ ಯೂಶಲಿ ಗೊತ್ತಿರುತ್ತೆ ಅನ್ಕೊಳ್ತೀನಿ. ನಾಟಕಗಳಾಗೋದು ಪ್ಯಾಷನಿಂದ ಅಷ್ಟೇ. ಅಲ್ಲಿ ನಮಗೆ ಯೂಶ್ವಲಿ ದೊಡ್ಡ ದೊಡ್ಡ ಸಂಭಾವನೆಗಳಾಗಲಿ ಅಥವಾ ನಮಗೆ ಒಂದು ಸಂಪಾದನೆಗಳಾಗಲಿ ಇವೇನು ಆಗೋದಿಲ್ಲ. ಇದೆಲ್ಲ ನಾವು ವೃತ್ತಿರಂಗಭೂಮಿ ಅಂತ ಒಂದು ಇದೆ, ಅಲ್ಲ ಆಗಬೇಕಾಗುತ್ತೆ ಆ ಥರದ ಕೆಲಸಗಳು. ಬಟ್ ನಾವು ಇಲ್ಲಿ ಏನು ಮಾಡ್ತಾ ಇದೀವ, ಈ ಹವ್ಯಾಸಿ ರಂಗಭೂಮಿ ಕೊಟ್ಟಿದ್ದಾರೆ ಅಂತ ಆಗುತ್ತೆ. ದಟ್ಸ್ ಎ ಡಿಫ್ರೆಂಟ್ ಟಾಪಿಕ್. ಇಲ್ಲಿ ಏನಾಗುತ್ತೆ, ಇಲ್ಲಿ ನಮ್ಮ ತಂಡದಲ್ಲಿ ನಾವೆಲ್ಲರೂ ಒಂದು ಹವ್ಯಾಸ ಅಷ್ಟೇ. ಬೇರೆ ಬೇರೆ ಕೆಲಸಗಳನ್ನು ತೊಡ್ಕೊಂಡಿರ್ತೀವಿ. ಬೆಳಗ್ಗೆ ಹೋಗ್ತೀವಿ ನಾವು, ಸಂಜೆ ಹೊತ್ತು ನಾವೆಲ್ಲ ಸೇರ್ತೀವಿ, ಒಂದು ನಾಟಕದ ತಾಲೀಮುಗಳಾಗುತ್ತೆ, ತಿಂಗಳು 1-2 ಪ್ರಶ್ನೆ ಮಾಡಿಕೊಂಡು ಮಾಡೋಂಥದ್ದು. ಸೊ ಇಲ್ಲಿ ಫೈನಾನ್ಷಿಯಲಿ ನಮ್ಗೆ ಇಲ್ಲಿ ಏನು ಟೇಕ್ ಅವೇ ಇರೋದಿಲ್ಲ, ರಿಟರ್ನ್ಸ್ ಅಂತ ಏನು ಇರೋದಿಲ್ಲ. ನಾವು ಅಲ್ಲಿ ಬೆಳಗಿನ ಹೊತ್ತಲ್ಲಿ ಏನು ಸಂಪಾದನೆ ಮಾಡ್ತೀವಿ ಅದನ್ನ ತಂದು ಇಲ್ಲಿ ಖರ್ಚು ಮಾಡ್ತೀವಿ. ಆ ಥರದ್ದೊಂದು ಪ್ರಕ್ರಿಯೆ ನಾಟಕಗಳು. ಸಿನಿಮಾ ಹಂಗಲ್ಲ, ಆ ಥರದ್ದೊಂದು ಲಕ್ಸುರಿ ಸಿನಿಮಾದಲ್ಲಿ ಇಲ್ಲ. ಯಾಕೆಂದ್ರೆ ಅಲ್ಲಿ ಬಟ್ ಇದೆ ಸರ್, ಈ ಸಿನಿಮಾಲಿ ಇದೆ. ನನ್ ಗ್ರಾಫಿಕ್ಸ್ ವಿಚಾರವಾಗಿರ್ಬೋದು, ಆ ಚೀತಾ ಬಂದಿರೋದು ನನ್ ಕೇಳಿದ್ರು ಒರಿಜಿನಲ್ ಅನ್ಕೊಂಡ್ಬಿಟ್ಟು ಇನ್ವೆಸ್ಟ್ಮೆಂಟ್ ಇದೆ. ಹೇಳ್ತಾ ಇರೋದು ಅಷ್ಟು ನಾವು ರಿಟರ್ನ್ಸ್ ನ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಅಲ್ಲಿ ಖುಷಿಗೆ ಮಾಡೋಂಥದ್ದು. ಇಲ್ಲಿ ನಾವು ಅಷ್ಟು ದೊಡ್ಡ ಸ್ಕೇಲ್ ಅಲ್ಲಿ ಬರೀ ಖುಷಿ ಅಷ್ಟಕ್ಕೆ ಮಾಡ್ತೀವಿ ಅನ್ನೋದು ಆಗದೆ ಅಂತ ಮಾತದು. ಇಲ್ಲಿ ವಿ ಹ್ಯಾವ್ ಟು ಲುಕ್ ಫಾರ್ ಅಷ್ಟು ಖುಷಿ ಪಡಕ್ಕೂ ದಿಸ್ ಇಸ್ ಮೋರ್ ಆಫ್ ಬಿಸ್ನೆಸ್ ಓರಿಯೆಂಟೆಡ್. ಇದು ವ್ಯಾಪಾರ ಮನೋದೃಷ್ಟಿ ಇಟ್ಕೊಂಡು ಮಾಡೋಂಥದ್ದು ಸಿನಿಮಾ. ಅಟ್ಲೀಸ್ಟ್ ನಮ್ಮ ತಂಡಕ್ಕೆ ನನಗೆ ಅನ್ವಯಿಸೋದಾದ್ರೆ ನಾಟಕಗಳು ಏನು ಮಾಡ್ತೀವೋ ಅದು ನಮ್ಮ ಮನಸ್ಸು ತೃಪ್ತಿಗೆ, ನಮ್ಮ ಖುಷಿಗೆ, ನಮ್ಮ ಸಂತೋಷಕ್ಕೆ, ಒಂದು ಪ್ಯಾಷನ್ನು. ನಮ್ಮ ಹತ್ರ ಒಂದು ಸಣ್ಣದೊಂದು ಏನೋ ಒಂದು ಕಲೆ ಇದೆ, ಅದನ್ನು 4 ಜನಕ್ಕೆ ಹಂಚ್ಬಿಟ್ಟು ಅವ್ರಿಗೂ ಖುಷಿ ಪಡಿಸಿ ನಾವು ಖುಷಿ ಪಡ್ಕೊಂಡು ಅಷ್ಟೇ ಟೇಕ್ ಅವೇ ಅಲ್ಲಿ, ಅಷ್ಟೇ ನಮ್ಮ ಸಂಪಾದನೆ. ಸಿನಿಮಾ ಹಾಗೆ ನಾವು ಥಿಂಕ್ ಮಾಡೋಕ್ಕಾಗಲ್ಲ. ಇದು ನನ್ನ ವ್ಯಾಪಾರ ದೃಷ್ಟಿ ಇಟ್ಕೊಂಡು ಲಾಟ್ರಿ ಇದ್ದಂಗೆ, ಬೆಳಗ್ಗೆ ಸ್ಟಾರ್ ಆಗ್ಬೋದು, ಸಿನಿಮಾನು ಸ್ಟಾರ್ ಆಗ್ಬೋದು, ಅದ್ರೊಳಗೆ ಇರೋರು ಸ್ಟಾರ್ ಆಗ್ಬೋದು. ಆ ಥರ ಇಲ್ಲಾಂದ್ರೆ ಕಾಪರ್ ಹೊಡಿಬೋದು ಗಂಟೆ ಸರ್. ಈ ಒಂದು ಗ್ರಾಫಿಕ್ಸ್ ವಿಚಾರವಾಗಿ ನಾನು ನೋಡಿದ್ದು ಸಮಥಿಂಗ್ ಏನೋ ಡಿಫ್ರೆಂಟ್ ಆಗಿ ಮಾಡಿರೋದು ಅಥವಾ ತುಂಬಾ ಚೆನ್ನಾಗಿದೆ. ಅಂದ್ರೆ ಈಗ ಮಾಡ್ತಿರೋ ದೊಡ್ಡ ಬಜೆಟ್ಗಳಲ್ಲೇ ಕಾಣಿಸ್ಬಿಡುತ್ತೆ ಅದು ಏನೋ ಮಾಡಿದ್ದಾರೆ ಸರ್. ಬಟ್ ಇದು ಚೆನ್ನಾಗಿ ಬಂದಿದೆ, ಅದ್ರ ಬಗ್ಗೆ. ಥ್ಯಾಂಕ್ ಯು ಸರ್. ಸರ್ ಅದೇ ಏನಂದ್ರೆ ಸರ್ VFX ಈಗ ಏನಕ್ಕೆ ಲುಕ್ ಅಂಡ್ ಫೀಲ್ಗಳು ನಮ್ಗೆ ತುಂಬಾ ಡಿಫ್ರೆಂಟ್ ಆಗಿ ಅನ್ಸಲ್ಲ ಅಂದ್ರೆ, ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇರ್ಲೇಬೇಕು. ಮುಂಚೆ ಹಂಗಿರ್ಲಿಲ್ಲ ನೋಡಿ, ಏನೋ ಟಿವಿಲಿ ಏನಾರು ಬಂದ್ರೆ ಗ್ರೀನ್ ಮ್ಯಾಟ್ ರಿಮೂವ್ ಮಾಡೋದು, ಇಲ್ಲ ಮೊಬೈಲ್ಗೆ ಏನಾರು ಬೇಕು ಅಂದ್ರೆ ಮಾತ್ರ ಯೂಸ್ ಮಾಡ್ತೀವಿ. ಬಟ್ ಇವತ್ತು ಹಂಗಿಲ್ಲ. ಒಂದ್ ಶಾರ್ಟ್ ತೆಗ್ಕೊಂಡು ನಾವು ಶೂಟ್ ಮಾಡ್ಕೊಂಡ್ ಬರ್ತೀವಿ ಅಂದ್ರೆ, ಎಕ್ಸಾಂಪಲ್ ಈಗ ಸಿನಿಮಾ ಮಾಡೋದ್ ನಾಲೆಡ್ಜ್ ಎಷ್ಟೇ ಚೆನ್ನಾಗಿದ್ರು, ಈ ಸ್ಕೂಲ್ಗಳಲ್ಲಿ ಎಷ್ಟೇ ಒಳ್ಳೆ ಎಜುಕೇಶನ್ ಇದ್ದು, ಎಷ್ಟೇ ನಾವು ಕಾಸ್ಟ್ಲಿ ಸ್ಕೂಲಿಗೆ ಸೇರಿಸಿ ಇದೇ ಮಾಡಿದ್ರು, ಎಕ್ಸ್ಟ್ರಾ ಕ್ಲಾಸಸ್ ಅಂದ್ಬಿಟ್ಟು ಈ ಅಬ್ಯಾಕಸ್ ಮತ್ತೆ ಇಂಥವೆಲ್ಲ ಇದ್ ಮಾಡ್ತೀವಲ್ಲ, ಹಂಗ್ ಫೀಡ್ ಆಗ್ಬೇಕು, ಫೀಡ್ ಆಗಿದೆ ಅದು. ಅಂದ್ರೆ ಎಕ್ಸ್ಟ್ರಾ ವಿಷಯಗಳನ್ನ VFX ನ ಅರ್ಥ ಮಾಡ್ಕೊಂಡು, ಆಯ್ತು ನಮ್ಮ ಹತ್ರ ಒಂದ್ ಮೀಡಿಯಂ ಬಜೆಟ್ ಇರುತ್ತೆ, ಅದಕ್ಕೆ ಏನ್ ಮಾಡ್ಬೋದು ಅನ್ನೋ ತರ VFX ಟೀಮ್ಗಳನ್ನ ಪರಿಚಯ ಮಾಡ್ಕೊಂಡು, ದೀಪಕ್ ಅಂತ ಆನಿಮಂತ್ರ ಇದರಿಂದ ಮಾಡಿದ್ದು, ದೀಪಕ್ ಅಂತ ಅವ್ರ ಹೆಸರು. ಸೊ ಅವ್ರ ಥ್ರೂ ಎಲ್ಲ ನಾವು ಇನ್ಪುಟ್ಸ್ಗಳು ತಗೊಂಡು, ಅದೇ ಈಗ ಏನ್ ತೆಗಿತಾ ಇದೀವಿ ಅನ್ನೋದನ್ನ ಫಸ್ಟ್ ಇದ್ ಮಾಡಿದಾಗ ಅಷ್ಟೇ ಇದು ಹಿಂಗೆ ಕಾಣುತ್ತೆ ಅನ್ನೋದು ಸಿನಿಮಾಟೋಗ್ರಫರ್ ಗೊತ್ತಿರ್ಬೇಕು, ಅಲ್ಲಿಂದ ಮ್ಯೂಸಿಕ್ ಡೈರೆಕ್ಟರ್ ಗೊತ್ತಿರ್ಬೇಕು. ಇಲ್ಲ ಅವ್ನ ಅದ್ರ ಮೇಲೆ ಆತರ ಅಂದ್ರೆ ಮ್ಯೂಸಿಕ್ ನ ತಲೆಯಲ್ಲಿ ಇಟ್ಕೊಂಡೆ ಇದ್ ಮಾಡ್ಬೇಕಲ್ಲ. ಸೊ ಆತರ ಈ ಎಲ್ಲಾ ಟೀಮ್ ಎಫರ್ಟ್. ಈಗ ಒಬ್ಬ ಎಡಿಟ್, ಈಗ ಎಕ್ಸಾಂಪಲ್ ನಮ್ಮ
ಉಜ್ವಲ್ ಅಂತ ನಮ್ಮ ಎಡಿಟರ್, ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಸ್ಟೈಲೈಸ್ ಮಾಡ್ತಾರೆ, ಅಂದ್ರೆ ಇದು ಹಿಂಗ್ ಮಾಡೋಣ ಇನ್ಪುಟ್ಗಳು, ಆ ಡಿಸ್ಕಷನ್ಗಳು ಚೆನ್ನಾಗಿ, ಸೊ ಆತರ ಶಾರ್ಟ್ಸ್ ಗಳನ್ನೆಲ್ಲ ಯುಟಿಲೈಸ್ ಮಾಡೋಣ, ವರ್ಕ್ ಮಾಡೋಣ ಅಂತ ಒಂದಷ್ಟು ಸ್ಟಾಕ್ ಫುಟೇಜ್ಗಳು ಪರ್ಚೇಸ್ ಮಾಡಿದ್ವಿ. ಈಗ ಚಿರತೆದ್ ಅಂತ ಹೇಳಿದ್ರಲ್ಲ, ಸ್ಟಾಕ್ ಫುಟೇಜ್, ಆ ಬ್ಯಾಕ್ ಗ್ರೌಂಡ್ ಬಂದು ಹಳ್ಳಿನೇ ಇದೆ ತಿರ್ಗಾ. ಸೊ ಅದು ನಮ್ಮ ಹಳ್ಳಿ, ನಮ್ಮ ಊರದು. ಸೊ ಆ ತರ ಬ್ಲೆಂಡ್ ಮಾಡ್ಕೊಂಡು ಸರ್ ಇದು ಕಂಪ್ಲೀಟ್ ಕುಣಿಗಲ್ ಸರೌಂಡಿಂಗ್ ಸರ್. ಯಡಿಯೂರು ನಮ್ಮ ಮನ್ವಳ್ಳಿ ಅಂತ ನಮ್ಮೂರು, ಒಂದ್ 50% ಅದೇ ಹಳ್ಳಿಲೇ ಆಗಿರೋದು. ಇನ್ ಮಿಕ್ಕಿದ ನಮ್ಮ ಮಾರ್ಕೋನಹಳ್ಳಿ ಡ್ಯಾಮು, ನಾಗಸಂದ್ರ ಅಂತ, ಅದು ಸರ್ ಶಾರ್ಟ್ಸ್ ಗಳು ಬರುತ್ತಲ್ಲ ಅವ್ರು ಕೂತಿರೋ ತರದ್ದು, ರಂಗನಾಥ ಸ್ವಾಮಿ ಬೆಟ್ಟ ಅಂತ, ಅಕ್ಕ ರೋಡ್ ಎಲ್ಲ ಹಿಂಗ್ ಕರ್ವಿ. ಸೊ ಅದೆಲ್ಲ ನಾನು ಚಿಕ್ಕ ವಯಸ್ಸಿಂದ ನಮ್ಮೂರಾಗಿದ್ರಿಂದ ಅವೆಲ್ಲ ನೋಡಿ ಸಕ್ಕದಾಗಿತ್ತಲ್ಲ ನಮ್ಮೂರು, ಯಾವಾಗ್ಲೂ ಬೇರೆ ನೋಡ್ತೀವಲ್ಲ, ನಮ್ ಸೂಪರ್ ಆಗಿದೆಯಲ್ಲ ಅನ್ನೋದರ ಅನ್ಸ್ತಾ ಇತ್ತು. ಸೊ ಒಂದ್ ಈ ಸಪೋರ್ಟ್ ಇಂದ ಹೆಂಗೋ ಶಾಲಿ ವಾಹನ ಶಕೆಯಿಂದ ಅದೊಂದು ಆಸೆನು. ಈ ಟೈಮ್ ಲೂಪ್ ಅನ್ನೋದು ಆಕ್ಚುಲಿ ಏನಾದ್ರು ಇನ್ಸ್ಪೈರ್ಡ್ ಕತೆನಾ, ಅಥವಾ ನಿಮ್ಗೆ ಏನಾದ್ರು, ಅಥವಾ ಯಾರಾದ್ರೂ ನೈಜವಾಗಿ ನಡೆಯುತ್ತಾ ಇದೆ ಸರ್? ಟೈಮ್ ಲೂಪ್ ನೈಜವಾಗಿ ನಡೆಯುತ್ತಾ ಅಂತಾನೆ ತುಂಬಾ ಎಷ್ಟೋ ವರ್ಷದಿಂದ ರಿಸರ್ಚ್ ಆಗ್ತಾ ಇದೆ, ಈ ತರದ್ ಆಗಿದೆ ಸರ್. ಟೈಮ್ ಲೂಪ್ ಅಂದ್ರೆ ಇಷ್ಟೇನೆ, ಏನೋ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಅದು ಮತ್ತೆ ರಿಪೀಟ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಏನು ಆಮೇಲೆ ಏನಾಗುತ್ತೆ ಅನ್ನೋದೇ ವಿಷಯ ಬರುತ್ತಲ್ವಾ. ಈ ಶಾಲಿವಾಹನ ಶಕೆ ಟೈಮ್ ಲೂಪ್ ವಿಷಯಕ್ಕೆ ಏನಕ್ಕೆ ಸ್ಪೆಷಲ್ ಆಗುತ್ತೆ ಅಂದ್ರೆ, ಇದು ಪಕ್ಕ ಹಳ್ಳಿ ಸೊಗಡಿನ ಸಿನಿಮಾ, ಕಾಮಿಡಿ, ನಮ್ದು ಎಂಟರ್ಟೈನ್ಮೆಂಟ್ ಇರುತ್ತೆ. ಆ ಇದ್ರಲ್ಲಿ ಅದೇ 4 ಜನ ಕ್ಯಾರೆಕ್ಟರ್ಗಳು ಮಾತಾಡೋದ್ವಲ್ಲ, ಆ 4 ಕ್ಯಾರೆಕ್ಟರ್ಗಳ ಮಧ್ಯೆ ಒಳ್ಳೆ ಎಂಟರ್ಟೈನ್ಮೆಂಟ್ ವಿಷಯ ಎಲ್ಲ ಹಿಂಗೆಲ್ಲ ಇರುತ್ತೆ. ಈ ಹಳ್ಳಿ ಸಬ್ಜೆಕ್ಟ್ ಇಟ್ಕೊಂಡು ಟೈಮ್ ಲೂಪ್ ಆಗಿರ್ಲಿಲ್ಲ ಯಾವ್ದು, ಅಂದ್ರೆ ಇನ್ಸ್ಪೈರ್ ಅಂತ ಕೇಳಲ್ಲ. ಆ ಇದ್ರಲ್ಲಿ ಇಂಟರ್ಸ್ಟೆಲ್ಲರ್ ಫಿಲಮ್ದೆಲ್ಲ ಏನಾರ, ಈಗ ಇಂಟರ್ಸ್ಟೆಲ್ಲರ್ ಫಿಲಮ್ ಏನೇ ಲಾಸ್ಟ್ ಅಲ್ಲಿ ನಮ್ಗೆ ಕ್ರೆಡಿಟ್ಸ್ ಕೊಟ್ಟಿದ್ದಾರೆ, ಇಂಡಿಯನ್ ಮೈಥಾಲಜಿಗೆ ಒಂದು ಕ್ರೆಡಿಟ್ಸ್ ಕೊಟ್ಟಿದ್ದಾರೆ ಲಾಸ್ಟ್ ಅಲ್ಲಿ, ಯಾಕೆಂದ್ರೆ ಋಗ್ವೇದದಲ್ಲೇ ಅದು ಉಲ್ಲೇಖ ಆಗಿರೋದು ಅನ್ನೋದು ರೂಢ್. ಸೊ ನಮ್ ಸೊಗಡಲ್ಲೇ ಯಾಕೆ ಮಾಡಕ್ಕಾಗಲ್ಲ ಅದನ್ನ, ಆ ತರ ವಿಷಯಗಳನ್ನೆಲ್ಲ ಇಟ್ಕೊಂಡು ನಮ್ ಸೊಗಡಲ್ಲೇ ಯಾಕೆ ಮಾಡಕ್ಕಾಗಲ್ಲ ಅಂತ ಆ ತರದ ವಿಷಯಗಳು ಇನ್ಸ್ಪೈರ್ ಆಗಿರೋದು ಇಂಟರ್ಸ್ಟೆಲ್ಲರ್ ಈ ತರದ್ರಲ್ಲಿ ಇದರಿಂದ. ಸೊ ಇನ್ನ ಬಾಕಿ ಬತ್ತವನ್ನ 100% ಕಂಪ್ಲೀಟ್ ಫ್ರೆಶ್ ಫಿಲಮು ಅಂತ ಹೇಳಿ. ಇದು ಟೈಮ್ ಲೂಪ್ ಮತ್ತೆ ಟೈಮ್ ಟ್ರಾವೆಲ್ ಇದೆಲ್ಲ ಓಕೆ, ಇದೆಲ್ಲ ಈ ಸಿನಿಮಾದಲ್ಲಿ ನಾವು ಅಟೆಂಪ್ಟ್ ಮಾಡಿರೋಂಥ ಕಾನ್ಸೆಪ್ಟ್ಸೇ ಇದೆಲ್ಲ ಮಾಡಿದ್ದೀವಿ. ಇದನ್ನೆಲ್ಲ ಬಿಟ್ಟು ನನಗೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಟೈಮ್ ಬಗ್ಗೆನೂ ಒಂದು ಸಣ್ಣ ಒಂದು ಎಚ್ಚರಿಕೆ ಗಂಟೆನೂ ನಾವು ತಲುಪಿಸೋಕೆ ಪ್ರಯತ್ನ ಪಟ್ಟಿದ್ದೀವಿ. ಟೈಮ್ನ ಸುಲಭವಾಗಿ ತಗೋಬೇಡಿ, ಟೈಮ್ ಜೊತೆ ಆಟ ಆಡಬೇಡಿ. ನಾವೆಲ್ಲರೂ ಟೈಮ್ನ ದಾಸರು. ನಮ್ಮ ಟೈಮ್ ಚೆನ್ನಾಗಿದೆ, ನಮ್ಮ ಏನೋ ಈ ಥರದೆಲ್ಲ ನಾವು ಮಾತಾಡ್ಕೊಂಡು ನಾವು ಇದು ಮಾಡ್ತೀವಲ್ಲ, ಇಲ್ಲ ಅದಲ್ಲ. ಟೈಮ್ಗೆ ನಾವು ಪ್ರಾಮುಖ್ಯತೆ ಕೊಟ್ಕೊಂಡು ಅದೇ ಫಸ್ಟ್. ಹೌದು, ಅದು ಹೇಳ್ದಂಗೆ ನಾವು ಕೇಳಬೇಕೆ ಹೊರತು ಇಟ್ಸ್ ನಾಟ್ ದ ಅದರ್ ವೇ. ಅಂಡ್ ಯೂತ್ಸ್ ಆ ವಿಚಾರದಲ್ಲಿ ಈಗಿನ ಕಾಲದಲ್ಲಿ ಲೈಫ್ ಸ್ಪ್ಯಾನು ಕಡಿಮೆ ಆಗಿದೆ ಈಗಿನ ನಮ್ಮ ಒಂದು ಜನರೇಷನ್ಗೆ. ಆ ಟೈಮಲ್ಲಿ ಏನಾದರೂ ಮಾಡಲೇಬೇಕು ನಾವು, ಇಲ್ಲ ಅಂದ್ರೆ ಈಗಿರೋ ಒಂದಷ್ಟು ಈಗ 50 ವರ್ಷ ಬದಲಾಗೋದು ಚಾಲೆಂಜಿಂಗ್ ಇದೆ. ಇಷ್ಟು ವರ್ಷ ಸಾಧನೆ, ಎಷ್ಟೋ ಜನ ಟೈಮ್ ವೇಸ್ಟ್ ಮಾಡೋದು ಉಂಟು, ಏನೋ ಒಂದು ಮೊಬೈಲ್ ಗೇಮ್ ಮಾಡಿಕೊಂಡು ಅಥವಾ ಇನ್ನೊಂದ್ರಲ್ಲೂ ಕಾಲಹರಣ ಆಗ್ತದೆ. ಅದ್ರ ಬಗ್ಗೆ ಏನು ಹೇಳ್ತೀವಿ ನೀವು? ಅದ್ರ ಹೇಳ್ಬೋದು ಕ್ಲಿಯರ್ ಆಗಿ. ಅಲ್ಲ, ಕಾಲಹರಣ ಹಿರಿಯ ನಮ್ಮ ಟೀಮಲ್ಲಿ ನಾನೇ ಹೆಂಗೆಸ್ಟ್ ಅದು ಸರ್ ಬೇಕಾಗಿರೋದು. ಅದು ನಿಮ್ಗಿದೆ ಇನ್ಸ್ಪಿರೇಷನ್. ಕಾಲಹರಣ ಅಂತ ಹೇಳಕ್ಕಾಗಲ್ಲ, ನೀಡ್ ಆಫ್ ದ ಡೇ. ಟೆಕ್ನಿಕಲಿ ನಾವು ಅಪ್ಡೇಟ್ ಆಗ್ತಾನೆ ಇರಬೇಕು ಎವ್ರಿ ಡೇ ಎಲ್ಲರೂ. ನಾವು ಇಲ್ಲದೆ ಇದ್ರೆ ನಾವು ತುಂಬಾ ಔಟ್ಡೇಟೆಡ್ ಆಗೋಗ್ತೀವಿ. ಸೊ ಆ ದೃಷ್ಟಿಯಿಂದ ಅದು ಒಳ್ಳೇದೇನೆ. ಬಟ್ ಎಲ್ಲ ಎಲ್ಲದಕ್ಕೂ ಒಂದು ಬ್ಯಾಲೆನ್ಸ್ ಅಂತ ಮಾಡ್ಕೋಬೇಕಷ್ಟೇ. ಯಾವುದೂ ವೇಸ್ಟ್ ಅಂತ ಆಗಲಿ, ಅದು ತಪ್ಪು ಅಂತ ಆಗಲಿ ಅಂತೆಲ್ಲ ಹೇಳಕ್ಕಾಗಲ್ಲ. ಯು ನೀಡ್ ದೆಮ್. ಅಂದ್ರೆ ಒಬ್ಬ ವಿದ್ಯಾರ್ಥಿ ಕೈಲಿ ಮೊಬೈಲ್ ಕೊಟ್ರೆ ಅವನು ಯಾವ ಥರ ಅದನ್ನು ಬಳಸ್ತಾನೆ ಅನ್ನೋದು ಅವನಿಗೆ ಬಿಟ್ಟಿದ್ದು. ಅದನ್ನ ಒಳ್ಳೆ ರೀತಿಲಿ ಬಳಸ್ಕೊಂಡ್ರೆ ಹೀ ಕ್ಯಾನ್ ತುಂಬ ಒಳ್ಳೇದಾಗತ್ತೆ. ಅದನ್ನ ಕೆಟ್ಟ ರೀತಿ ಬಳಸ್ಕೊಂಡ್ರೆ ಅವ್ನಿಗೆ ಕೆಟ್ಟದಾಗತ್ತೆ. ಸೊ ಅದೇ ಥರದ್ದೇ ಎಲ್ಲನೂ ದೇರ್ ಇಸ್ ಎಲ್ಲ ವಿಷಯಗಳು ಅಷ್ಟೇ. ಒಳ್ಳೇದು ಕೆಟ್ಟದ್ದು ಎಲ್ಲದಕ್ಕೂ ಇರುತ್ತೆ, ಎರಡು ಮುಖನೇ ಎಲ್ಲದಕ್ಕೂ. ನಮ್ಗೆ ಯಾವ್ದು ಬೇಕೋ ಅದು ತಗೋತೀವಿ ನಾವು ಯಾವ ತರ ಬದುಕ್ತೀವಿ ಅದ್ರ ಮೇಲೆ. ಹೌದು, ಆಕ್ಚುಲಿ ನೀವು ಕೇಳಿದ್ರಲ್ಲ ಸರ್ ಕ್ವಶನ್, ಅದೇ ತರನೇ ನಮ್ ಟ್ರೈಲರ್ನ ಹಿಂಗೆ ಒಂದು ಆಶೀರ್ವಾದಕ್ಕೆ ಅಂತ ಇದಕ್ಕೆ ಮಾಡಿದಾಗ ವಿಜಯನಗರ ಮಠದಲ್ಲಿ ನಿರ್ಮಲಾನಂದ ಸ್ವಾಮೀಜಿಗೆ ಒಂದು ತೋರಿಸ್ಬೇಕು ಅಂತ ಇಷ್ಟ ಆಯ್ತು. ಅವ್ರು ನೋಡಿದ್ರು, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಲೈಕ್ ಯಾಕಂದ್ರೆ ಅವ್ರು ಸ್ವಲ್ಪ ಟೆಕ್ನಿಕಲ್ಲಿ ಸ್ಟ್ರಾಂಗ್ ಇದಾರಲ್ಲ, ಸೊ ಅವ್ರು ನೋಡಿದ್ರೆ ಚೆನ್ನಾಗಿದೆ. ಸೊ ಅವ್ರು ನೋಡಿದ್ರು, ನೋಡಾದ್ಮೇಲೆ ಅವ್ರ ಒಂದು ಕ್ವಶನ್ ಕೇಳಿದ್ರು, ಇಸ್ ಇಟ್ ಪಾಸಿಬಲ್ ಟು ಟ್ರಾವೆಲ್ ಇನ್ ಟೈಮ್ ಅಂತ.
ಇಸ್ ಇಟ್ ಪಾಸಿಬಲ್ ಟು ಟ್ರಾವೆಲ್ ಅಂತ. ಅದಕ್ಕೆ ಅವರು ಒಂದು ಉತ್ತರ ಹೇಳಿದ್ರು. ಅದೇ ಆ ಸ್ಟೇಟ್ಮೆಂಟ್ ಇರೋದು. ಬಟ್ ಗಾಬ್ರಿಗೆ ನಮ್ಗೆ ಗೊತ್ತಾಗ್ಲಿಲ್ಲ ಅದನ್ನ ಏನ್ ಆನ್ಸರ್ ಮಾಡ್ಬೇಕು ಅದಕ್ಕೆ. ಆ ತರ ಎಲ್ಲ ಕ್ವಶನ್ ನಾವು ಮ್ಯಾಕ್ಸಿಮಮ್ ಕೈ ಮುಕ್ಕೊಂಡು ಆಶೀರ್ವಾದ ಮಾಡ್ಕೊಂಡ್ ಬರಕ್ಕೆ ಅಂತ ಹೋಗಿರೋದು. ಗಾಬರಿ ಆಗ್ಬಿಡ್ತು. ಆಮೇಲೆ ಅವ್ರಿದ್ದವರು ಒಂದು ಹೇಳಿದ್ರು, ಅಂದ್ರೆ ಇಫ್ ಯು ಟ್ರಾವೆಲ್ ವಿತ್ ದ ಸ್ಪೀಡ್ ಆಫ್ ಲೈಟ್ ಇಟ್ ಹ್ಯಾಪನ್ಸ್, ಬಟ್ ಸ್ಪೀಡ್ ಆಫ್ ಲೈಟ್ ಸ್ಪೀಡ್ಗೆ ಟ್ರಾವೆಲ್ ಆಗಕ್ಕಾಗಲ್ಲ. ಸೊ ಇದಕ್ಕೊಂದು ನಮ್ಮ ಮೈಥಾಲಜಿಲಿ ಉಲ್ಲೇಖಗಳಿದೆ. ಆದ್ರೆ ಟೈಮ್ ಲೂಪ್ ಆಗಿದೆ, ರಿಯಲ್ ಆಗಿ ನಡೆದಿದೆ ಅನ್ನೋ ತರದ್ದು. ಸೊ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಇದನ್ನ, ಟ್ರಾವೆಲ್ ವಿತ್ ಸ್ಪೀಡ್ ಆಫ್ ಲೈಟ್. ಯಾಕಂದ್ರೆ ಟೈಮ್ ನಂಗೆ ವಾಪಸ್ ತಗೊಂಬರಕ್ಕಾಗಲ್ಲ. ಈಗ ಏನೋ ತುಂಬಾ ಕಾಸ್ಟ್ಲಿ ಅಷ್ಟು ಟೈಮ್. ಅಂದ್ರೆ ನಾವ್ ಏನ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ವಾಪಸ್ ಏನ್ ಬೇಕಾದ್ರೂ ಸರಿ ಮಾಡ್ಕೋಬಹುದು. ಟೈಮ್ ಸರಿ ಮಾಡ್ಕೊಳಕ್ಕಾಗಲ್ಲ. ರಿವರ್ಸ್ ಹೋಗಿ ನಾವು ಅದನ್ನ ಅಲ್ಲೇನೋ ಪ್ರಾಬ್ಲಮ್ ಆಗಿದೆ ಸರಿ ಮಾಡ್ಕೊಂಡು ತಿರ್ಗಿ ಮತ್ತೆ ಬರೋದು ಆ ತರ. ಮತ್ತೆ ಬಂದ್ರು ನಿಂಗೆ ಟೈಮ್ ಹಂಗ್ ಮಾಡಲ್ಲ. ಆ ಟೈಮ್ ಅದು ಇನ್ನೂ ದೊಡ್ಡ ಪ್ರಾಬ್ಲಮ್ ಕೊಡುತ್ತೆ. ಅದೇ ಶಾಲಿ ಅನ್ನೋದು ಪರಿಸ್ಥಿತಿ ಗೊತ್ತಿಲ್ಲ, ಮುಂದಕ್ಕೆ ಆಗ್ಬೋದೋ ಏನೋ. ನಾವು ಹಿಂದಕ್ಕೆ ಹೋಗಿ ಏನೋ ಸರಿ ಈಗ 15-20 ವರ್ಷದಿಂದ ಇವತ್ತು ನಾವು ನೋಡ್ತಿರೋ ಎಷ್ಟೋ ವಿಷಯಗಳು ಬರುತ್ತೆ ಅಂತ ನಾವೇ ನಂಬ್ತಿರ್ಲಿಲ್ಲ. ಈ ತರದ ಅದನ್ನೆಲ್ಲ ನೋಡ್ತಿದೀವಿ ನಾವು. 25 ವರ್ಷದ ಕೆಳಗೆ ನನಗೆ ಒಂದು ಮೊಬೈಲ್ ಕಾರ್ಡ್ಲೆಸ್ ಆಗಿ ಚಾರ್ಜ್ ಮಾಡ್ಬೋದು ಅನ್ನೋದಾದ್ರೆ ಅವ್ರು ಎಲೆಕ್ಟ್ರಿಸಿಟಿ ಹೆಂಗೆ ಒಂದು ವೈರ್ ಅಂತ ಬೇಕಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಅಷ್ಟೇ ನಾನು. ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ಚಾರ್ಜ್ ಮಾಡ್ಬೇಕು ಅಂದ್ರೆ ಏನೇ ಒಂದು ಚಾರ್ಜ್ ಮಾಡ್ಬೇಕು, ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಂತ ಅನ್ನೋದು. ನಾನು ಇಂಜಿನಿಯರ್ ಆಗಿರೋದ್ರಿಂದ ನಾನು ಅದು ಹೇಳ್ತೀನಿ. ಒಂದು ಫೋನ್ ಚಾರ್ಜ್ ಮಾಡ್ಬೇಕು ಅಥವಾ ಒಂದು ಯಾವ್ದೋ ಒಂದು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಏನೋ ಒಂದು ಆಪರೇಟ್ ಮಾಡ್ಬೇಕು ಅಂದ್ರೆ ಸೋರ್ಸ್ ಇಂದ ಇದಕ್ಕೊಂದು ಕನೆಕ್ಷನ್ ಬೇಕು ಅಂತ ಇದೆ. ಇವಾಗ ಮೊಬೈಲ್ ಅದನ್ನು ಕಾರ್ಡ್ಲೆಸ್ ಮಾಡ್ಬಿಟ್ಟಿದ್ದಾರೆ. ನೀವು ಹಾಡುಗಳು ಕೇಳಬಹುದು, ಮೊಬೈಲ್ ಚಾರ್ಜೇ ಮಾಡಬಹುದು. ಯಾರು ಗೊತ್ತೇ ಇರ್ಲಿಲ್ವಲ್ಲ. ಇನ್ಫ್ಯಾಕ್ಟ್ ನಾವು ಅಂಗೈನಲ್ಲೇ ಇಂಟರ್ನೆಟ್ ಬಂದ್ಬಿಡುತ್ತೆ ಅನ್ನೋದು ಒಂದು ನಗೆ ಪಾಟಲಿನ ವಿಷಯ ಆಗಿತ್ತು. ಹಂಗಾಗ್ಬಿಡತ್ತಾ ಅಂತ ಆಗಿದೆ. ಹಿಂದಿನ ಕಾಲದಲ್ಲಿ ಕಪ್ಪಾಕ್ ನೋಡೋರು ಅಂತಲ್ಲ, ಎಲೆ ಮೇಲೆ ಏನ್ ಮಾಡ್ತಾವನೆ. 5 ವರ್ಷದ ಕೆಳಗೆ ಯಾರೋ ಫಾರಿನರ್ಸ್ ಯಾರೋ ಫಾರಿನ್ ಮಿನಿಸ್ಟರ್ ಬಂದಿದ್ರು ಇಂಡಿಯಾಗೆ. ಅವ್ರು ಬಂದು ಇಲ್ಲಿ ಆಗ ಈ UPI ಪೇಮೆಂಟ್ಸ್ ಎಲ್ಲ ಆಗುತ್ತಲ್ಲ, ಇದೆಲ್ಲ ಸಾಧ್ಯ, ನಾವೆಲ್ಲ ಲಾರ್ಜ್ ಸ್ಕೇಲ್ ಇದು ಫ್ಲಾಪ್ ಆಗುತ್ತೆ ಇದು ಪ್ರಾಜೆಕ್ಟ್. ಇವತ್ತಿನ ದಿವಸ ನೀವು ಒಂದು ಅತಿ ಸಣ್ಣ ತರಕಾರಿ ಅಂಗಡಿ ನಮ್ಮ ಹುಡುಗರು ಯಾರು ಹೇಳ್ತೀರಿ ಬನ್ನಿ, ಬಸವಣ್ಣ ಕರ್ಕೊಂಡ್ ಬರ್ತಾರಲ್ಲ, ಅವ್ರು ಬಸವಣ್ಣ ಹಣೆ ಮೇಲೆ QR ಕೋಡ್ ಹಾಕ್ಸ್ಬಿಟ್ಟಿದ್ದಾರೆ. ಚೇಂಜ್ ಇಲ್ಲ ಅನ್ನೋದ್ರೆ ಸ್ಕ್ಯಾನ್ ಮಾಡಿ. 25 ವರ್ಷದ ಮುಂಚೆ ಯಾರು ಹೇಳಿದ್ರೆ ನಂಬ್ತಿದ್ವಾ? ಇಲ್ಲ ಅಲ್ವಾ? ಸೊ 25 ವರ್ಷ ಆದ್ಮೇಲೆ ನೀವು ವಾಪಸ್ ಇವತ್ತು ಇಂಟರ್ವ್ಯೂ ಬರ್ತೀವಿ ನಾವು, ಅವತ್ತು ಬಂದು ಹೋಗ್ತೀವ ಆಗ್ಬೋದು ಸರ್. ಎಲ್ಲಾ ತರ ನೋಡಿರ್ತೀರಾ ನಿಮ್ ಕಾಲಘಟ್ಟದ ಸ್ಟಾರ್ಟ್ ಏನಿತ್ತು? ನಾವು ತುಂಬಾ ವಯಸ್ಸಾಗ್ಬಿಟ್ಟಿದೆ. ಕೇಳಬೇಕು ಕೆಲವೊಂದು ಕರೆಕ್ಟ್. ನಾವು ಟಿವಿ ಬಂದಿದ್ರಿಂದ ಹಿಡಿದು ಇವತ್ತು ನಾವು ಆನ್ಲೈನ್ ಕಾರ್ಡ್ಲೆಸ್ ನಮ್ಮ ಏರ್ಪಾಡ್ಸ್ ಇದೆಲ್ಲವನ್ನ ನೋಡ್ತಾ ಇದೀವಿ. ಪ್ರತಿಯೊಂದನ್ನು ಇನ್ಫ್ಯಾಕ್ಟ್ 2010 ನಾನು US ಗೆ ಹೋಗಿದಾಗ ಅಲ್ಲೆಲ್ಲ GPRS ಇಟ್ಕೊಂಡು ಓಡಾಡೋರು. ನಮ್ ಇಂಡಿಯಾಲ್ ಕಷ್ಟ ಇದು ಪಾಪ. ಗೂಗಲ್ ಅಮ್ಮಂಗೆ ಹೆಂಗ್ ಗೊತ್ತಾಗ್ತಾ ಈ ಸಂಧಿ ಆ ಸಂಧಿ ಅಂತಲ್ಲ. ಇವತ್ತು ವಿ ಆರ್ ಡೂಯಿಂಗ್ ಇಟ್, ಸಾಧ್ಯ ಆಗಿದೆ ಅಷ್ಟೇ. ಸೊ ಹಾಗಾಗಿ ಈ ಟೈಮ್ ಲೂಪ್ ಅನ್ನೋದು ಬಟ್ ಬಹುಶಃ ನಾವು ಸೃಷ್ಟಿಸೋದನ್ನ ಏನೇನೆಲ್ಲ ಮಾಡ್ಬಿಡ್ಬಹುದು, ಆದ್ರೆ ಅವನು ಸೃಷ್ಟಿಸಿರೋದನ್ನೆಲ್ಲ ಸ್ವಲ್ಪ ಬದಲಾಯಿಸೋದು ಕಷ್ಟ. ಅದ್ರ ಕ್ಯಾರೆಕ್ಟರ್ ಚೇಂಜ್ ಆಗ್ಬೋದು ನಮ್ಗೆ. ಈ ಫೈನಲ್ ಆಗಿ ಈ ಸಿನಿಮಾ ಈಗ ರಿಲೀಸ್ ಮಾಡ್ತಾ ಇದ್ದೀರಾ, ಏನೇನೆಲ್ಲ ಪ್ಲಾನಿಂಗ್ಸ್ ಇಟ್ಕೊಂಡಿದ್ದೀರಾ? ಯಾವ ರೀತಿ ರಿಲೀಸಿಗೆ ಆಸ್ ಎ ಪ್ರೊಡ್ಯೂಸರ್ ಆಗಿರ್ಬೋದು, ಅಂದ್ರೆ ನೀವು ಪಬ್ಲಿಸಿಟಿ ವಿಚಾರವಾಗಿರ್ಬೋದು. ಪಬ್ಲಿಸಿಟಿ ಇವತ್ತಿನ ದಿವಸ ಪಬ್ಲಿಸಿಟಿಗೆ ಲಿಮಿಟೇ ಇಲ್ಲ. ದಿ ಸೋಷಿಯಲ್ ಮೀಡಿಯಾ ಈಸ್ ಸಚ್ ಎ ಬಿಗ್ ಥಿಂಗ್ ಇವಾಗ. ಅದಕ್ಕೆ ನಮ್ಮ ಬಜೆಟ್ ಲಿಮಿಟೇಷನ್ ಇದೆ ಹೊರತು ಪಬ್ಲಿಸೈಸ್ ಮಾಡೋಕ್ಕೆ ನಮಗೆ ಲಿಮಿಟೇ ಇಲ್ಲ. ಅಷ್ಟೊಂದು ಮೀಡಿಯಾ ಇದೆ, ಅಷ್ಟೊಂದು ಆಪರ್ಚುನಿಟಿಗಳಿದ್ದಾವೆ, ಅಷ್ಟೊಂದು ಮಾಧ್ಯಮಗಳಿದ್ದಾವೆ. ಸೊ ಹಾಗಾಗಿ ನಮ್ಮ ಬಜೆಟ್ಲಿ ಎಷ್ಟಾಗಕ್ಕೆ ಸಾಧ್ಯನೋ ಅಷ್ಟು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಎಲ್ಲ ಪ್ರಚಾರ ಮಾಡ್ತಾ ಇದ್ದೀವಿ. ಆಮೇಲೆ ಪ್ರಿಂಟ್ ಮೀಡಿಯಲ್ಲಿ ಒಂದಷ್ಟು ಪ್ರಚಾರ ಮಾಡ್ತಾ ಇದ್ದೀವಿ, ಟಿವಿಗೂ ಒಂದಷ್ಟು ಪ್ರಚಾರ ಮಾಡ್ತಾ ಇದ್ದೀವಿ. ಆಮೇಲೆ ಕಾಲೇಜ್ಗಳ ಹತ್ರ ಹೋಗಿ ಇವತ್ತಿನ ಕಾಲೇಜ್ ಈ ಸಬ್ಜೆಕ್ಟ್ ಬಂದು ಕಾಲೇಜ್ ಆ ವಯಸ್ಸಿನ ಮಕ್ಕಳಿಗೆ ಅಪೀಲ್ ಆಗುತ್ತೆ ಅನ್ನೋದು ನಮ್ಮ ಭಾವನೆ. ಆಗುತ್ತೆ ಕೂಡ, ಯಾಕಂದ್ರೆ ಗೋಯಿಂಗ್ ಬೈ ದ ಟ್ರೆಂಡ್ ಈ ತರದ ಸಬ್ಜೆಕ್ಟ್ಗಳನ್ನ ಅವರು ಬಹಳ ಚೆನ್ನಾಗಿ ಸ್ವೀಕರಿಸ್ತಾರೆ, ಥ್ರಿಲ್ಲಿಂಗ್ ಇರೋವನ್ನ ಇಷ್ಟಪಡ್ತಾರೆ, ಅವ್ರು ಚೆನ್ನಾಗಿ ಸ್ವೀಕರಿಸ್ತಾರೆ. ಹಾಗಾಗಿ ನಾವು ಕಾಲೇಜ್ಗಳ ಹತ್ರ ಈಗ ಬರೋ ಇನ್ನೊಂದು ವಾರ 10 ದಿನದಲ್ಲಿ ಸಾಕಷ್ಟು ಕಾಲೇಜ್ಗಳಿಗೆ ಅದಕ್ಕೊಂದು ದೊಡ್ಡ ಮಾಸ್ಟರ್ ಪ್ಲಾನೇ ಮಾಡಿದ್ದೀವಿ. ಒಂದಷ್ಟು ಕಾಲೇಜ್ಗಳ ಹತ್ರ ಹೋಗ್ತಾ ಇದ್ದೀವಿ, ಹುಡುಗರುಗಳ ಹತ್ರ ಮಾತಾಡಿಸಿ ಅವ್ರಿಗೆ ಟ್ರೈಲರ್ ತೋರಿಸಿ ಏನೋ ಅವ್ರಿಗೊಂದು ಇಂಟ್ರೆಸ್ಟ್ ಜನರೇಟ್ ಮಾಡುತ್ತದೆ. ಯಾಕಂದ್ರೆ ಹೊಸ ತಂಡ ಆಗಿರೋದ್ರಿಂದ ನಾವು ಎಕ್ಸ್ಟ್ರಾ ಎಫರ್ಟ್ಗಳಾಗಿ ಈ ಥರದೊಂದು
ಎಫರ್ಟ್ಗಳು ನಾವು ಹಾಕಬೇಕಾಗ್ತಾ ಹೋಗುತ್ತೆ. ಇದು ಬಿಟ್ಟು ಇನ್ನು ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಇವತ್ತಿನ ದಿವಸ ನಮ್ಗೆ ಎಷ್ಟು ಸವಲತ್ತುಗಳಿದೆಯೋ ಅದನ್ನೆಲ್ಲ ಬಳಸ್ಕೊಂಡು ಟು ಜನರೇಟ್ ನಮ್ಮ ತಂಡದಿಂದ ನಮ್ಮ ರಂಗಭೂಮಿ ನಮ್ದು ಅದೊಂದು ಸ್ಟ್ರೆಂತ್ ಇದೆ. ನಮಗೆ ಕ್ರಿಯೇಟಿವ್ಲಿ ನಮ್ಗೆ ಏನಾದ್ರು ಒಂದು ಮಾಡ್ಕೋಬೇಕು, ಒಂದೇನು ಕ್ರಿಯೇಟ್ ಮಾಡಬೇಕು, ಒಂದೇನು ರೀಲ್ಗಳಾಗಿರ್ಬೋದು, ಚಿಕ್ಕ ಚಿಕ್ಕ ಬಿಟ್ ವಿಡಿಯೋಸ್ ಆಗಿರ್ಬೋದು, ಈ ಥರದ್ದೆಲ್ಲ ನಾವು ಸೃಷ್ಟಿ ಮಾಡ್ಕೊಳ್ಳೋದು ಸ್ವಲ್ಪ ನಮ್ಗೆ ಈಸಿ. ಯಾಕೆಂದ್ರೆ ನಾವೆಲ್ಲ ಅದೇ ಒಂದು ಫೀಲ್ಡ್ ಅಲ್ಲಿ ಇರೋದ್ರಿಂದ. ಸೊ ಸಾಕಷ್ಟು ನಮ್ಮ ಹುಡುಗರು ತುಂಬಾ ರೀಲ್ಸ್ ಈಗಾಗಲೇ ಸುಮಾರು 35-40 ರೀಲ್ಗಳು ಮಾಡಿದ್ದಾರೆ. ಈಗಾಗಲೇ ಅದನ್ನು 10-15 ಆಗಲೇ ಅಪ್ಲೋಡ್ ಮಾಡಾಗಿದೆ. ಇನ್ನು ಇನ್ನೊಂದು 15 ದಿವಸದಲ್ಲಿ ಎಲ್ಲಾನು ಕೊಲಾಬ್ರೇಟ್ ಮಾಡ್ತಾ ಇದ್ದಾರೆ. ಆ ಇಂಟ್ರೆಸ್ಟ್ ನ ಶಾಲೆಯವನ ಶಕೆಗೆ ಅಂತ ಒಂದು ಸೆಟ್ ಆಫ್ ಆಡಿಯನ್ಸ್ ನ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಅಂಡ್ ಈ ವಿಡಿಯೋ ನೋಡೋರ್ಗು ಒಂದು ಕೇಳ್ಕೊಳ್ಳೋದೇನಂದ್ರೆ, ಸರ್ ಹೇಳ್ದಂಗೆ ಲಿಮಿಟೇ ಇಲ್ಲ. 50 ಲಕ್ಷ 60 ಲಕ್ಷ ಖರ್ಚು ಮಾಡ್ತೀವಿ ಅಂದ್ರೂ ಅದ್ ಬೇರೆನೆ ವಿಷಯ ಅನ್ನೋ ತರಾನೆ. ಸೊ ಒಂದ್ಸಲಿ ಏನಾದ್ರು ಅನ್ಸ್ತು ಅಂದ್ರೆ ಏನು ಜಾಸ್ತಿ ಪ್ರಮೋಟ್ ಆಗಿಲ್ವಲ್ಲ ಇದು ಅಲ್ಲ, ಈಗ ಇದು ನಮ್ಗೆ ತುಂಬಾ ದೊಡ್ಡ ವೇದಿಕೆ ಅನ್ಕೊಂಡಿದೀವಿ. ಎಕ್ಸಾಂಪಲ್ ಇವಾಗ ನಾವು ಇಲ್ಲಿ ಕೂತ್ ಮಾತಾಡ್ತೀವಿ ಅಂದ್ರೆ ಇದಕ್ ತುಂಬಾ ವ್ಯಾಲ್ಯೂ ಇದೆ. ಸೊ ಯಾವುದೇ ರೀತಿಯಿಂದ ತಲುಪಿದ್ರು ದಯವಿಟ್ಟು ವೆಯ್ಟ್ ಮಾಡಬೇಡಿ, ಆದಷ್ಟು ನೋಡೋಣ. ಇನ್ನು ಮೊದಲನೇ 3 ದಿನ ಅಥವಾ ಯಾಕಂದ್ರೆ ವಿಷಯನೇ ಚೇಂಜ್ ಆಗಿದೆ ಇವಾಗ. ಮುಂಚೆ ತರ ಅಲ್ಲ 50 ದಿನ 100 ದಿನ ಎಲ್ಲ ಓಡಲ್ಲ. ಈಗ ಎಷ್ಟೇ ದೊಡ್ಡ ಸಿನಿಮಾ ಆದ್ರೂ 25 days ಮ್ಯಾಕ್ಸಿಮಮ್ ಇವಾಗ ಆತರ ಇರೋದು. ಯಾಕಂದ್ರೆ ಗ್ರೇಟ್ ವಿಚಾರ. ನಮ್ಮ ಕಾಲದಲ್ಲಿ ಸೊ ಅವಾಗ 50 ದಿನ ಅಷ್ಟೇ ದೊಡ್ಡ ಹಿಟ್ ಅಲ್ಲ. 100 ದಿನ ಹೊಡೆದ್ರೆ ಸಿನಿಮಾ ಹಿಟ್ ಆಗ, 50 ದಿನ ಹೊಡೆದ್ರೆ ಒಂದು ಆವರೇಜ್ ಸಿನಿಮಾ ಕೌಂಟ್ ಆಗ್ತದೆ. ಸೊ ಆತರ ಈಗ ಅದ್ರಲ್ಲೂ ಒಂದು ಸ್ಟಾರ್ಗಳಿಲ್ಲ, ಈ ತರ ಒಂದು ಕಂಟೆಂಟ್ ನ ನಂಬ್ಕೊಂಡು ಕನ್ನಡ ಆಬ್ವಿಯಸ್ಲಿ ಅಲ್ವಾ ಸರ್. ಈಗ ಒಂದು ಭಾಷಾಭಿಮಾನಕ್ಕೆ ಮಾಡುವಂತ ಕೆಲಸನೇ. ಅಂದ್ರೆ ಈಗ ನಾವು ಯಾವ್ದೇ ಬಿಸ್ನೆಸ್ ಗಳಿಗಾದ್ರೂ ರಿಟರ್ನ್ಸ್ ಬರುತ್ತೆ ಅನ್ನೋದು, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆತರ ಎಲ್ಲ ಏನೇನೋ ಸಿನಿಮಾಗೆ ಯಾವ್ದಿದೆ ಆತರ ಅದು ಒಂದು ಇದ್ರ ತರ ಸಿಚುವೇಶನ್ ತುಂಬಾ ಕಷ್ಟ. ಸೊ ಭಾಷಾಭಿಮಾನದಿಂದನೇ ಎಕ್ಸಾಂಪಲ್ ಆ ವೈಬುಲ್ ಈಗ ನನ್ಗೂ ಸೈಡ್ವಿಂಗ್ ತಂಡ ತುಂಬಾ ಯಾಕೆ ಇಷ್ಟ ಅಂದ್ರೆ ಕನ್ನಡದ ವಿಚಾರ ಅವೆಲ್ಲ ಕನ್ನಡದಲ್ಲಿ ಕನೆಕ್ಟ್ ಆಗ್ಬಿಟ್ಟಿರೋ ತರ ವಿಷಯಗಳು. ಸೊ ಆ ಕನ್ನಡ ಲ್ಯಾಂಗ್ವೇಜ್ ನ ಇಷ್ಟಪಟ್ಟು ದುಡ್ಡು ಹಾಕಿರ್ತಾರಲ್ವಾ, ಅಂದ್ರೆ ನಾವು ಕನ್ನಡದಲ್ಲಿ ಒಂದು ಸಿನಿಮಾ ಮಾಡೋಣ ಅಂತ ದುಡ್ಡು ಹಾಕಿರ್ತಾರಲ್ಲ. ಸೊ ಆ ವಿಚಾರಕ್ಕೋಸ್ಕರ ಹೇಳ್ತಾ ಇದೀನಿ. ಕನ್ನಡ ಅನ್ನೋದ್ರ ಮೇಲೆ ಇರ್ಲಿಲ್ಲವು ಯಾಕೆ ಇರಬಾರ್ದು. ಎಕ್ಸಾಂಪಲ್ ಇವಾಗ ನಾವು ಹನುಮಾನು, ಮಿಲಲ್ ಮುರಳಿ ಈ ತರ ನಾವು ಯಾವ್ದಾರ ಸಿನಿಮಾಗಳು ಟ್ರೈಲರ್ ಇದು ನೋಡ್ತಿದ್ದಂಗೆ ಗ್ಯಾಂಗ್ಗಳು ಹಾಕೊಂಡು ಔಟ್ ಫಿಲಮ್ ನೋಡಿರೋ ತರ ಆಗಿದೆ ಅಲ್ವಾ. ಸೊ ಆತರ ಇಂಟ್ರೆಸ್ಟ್ ಬಂತು ಅಂದ್ರೆ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಕೈ ಬಿಡಲ್ಲ. ಸೊ ಆದಷ್ಟು ಸರಿ ಇದು ಹೇಳಕ್ ಬಂದೆ ಆಗ್ಲಿ, ಆಮೇಲೆ ನೋಡೋಣ ಅನ್ನೋದಕ್ಕಿಂತ ಆದಷ್ಟು ಈ ನಂಬರ್ ಆಫ್ ಡೇಸ್ ತರ ಓಡುತ್ತದೆ. ಟಿಕ್ 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 ಅಂತ ಓಡ್ತಾ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಹಂಗ ಹೋಗ್ತಾ ಇರುತ್ತೆ. ಸೊ ಆ ಟಿಕ್ ಗಳಲ್ಲಿ ನಮ್ಮ ಹಾರ್ಟ್ ಬೀಟ್ಸ್ ಇದೆ, ದಯವಿಟ್ಟು ಈಗ ಯಾವಾಗಲೂ ಹೇಳ್ತಿರ್ತೀನಿ, ಮತ್ತೆ ಇನ್ನೊಂದ್ಸಲ ಹೇಳ್ತಿರ್ತೀನಿ. ಈಗ ಬೇರೆ ಭಾಷೆಗಳಿಂದ ಕಂಟೆಂಟ್ ಓರಿಯೆಂಟ್ ಸಿನಿಮಾಗಳು ಬರ್ತಾ ಇದೆ, ಕನ್ನಡದಲ್ಲಿಲ್ಲ ಅಂದ್ಬಿಟ್ಟು ಕನ್ನಡ ಸಿನಿಮಾನ ಬಹಳ ನಿಕೃಷ್ಟವಾಗಿ ನೋಡೋಂಥದ್ದು ಇದೆ. ಈಗ ಇವತ್ತಿನ ಪರಿಸ್ಥಿತಿ ಹಂಗೆ. ಬೇರೆ ಭಾಷೆಗಳ ಸಿನಿಮಾಗಳು ಇಲ್ಲಿ ಓಡ್ತಿದೆ. ಥಿಯೇಟರ್ಗಳು ಸಿಗೋದಿಲ್ಲ. ಹಾವಳಿ ಅನ್ನೋ ಪದ ಬಳಸ್ಬೋದು ಅನ್ನೋದಾದ್ರೆ ಹಾವಳಿನೇ. ಸೊ ಇನ್ಫ್ಯಾಕ್ಟ್ ಅವರ ನೆಲದಲ್ಲೇ ಇಲ್ಲದೆ ಇರುವಷ್ಟು ದೊಡ್ಡ ಮಾರ್ಕೆಟ್ ನಾವು ಕೊಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಇಟ್ಟಾದ್ರೆ ಇಡೀ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕ ಮ್ಯಾಪ್ ನೀವು ತಗೊಳ್ಳೋದಾದ್ರೆ ಬಾರ್ಡರ್ ಏರಿಯಾಗಳಲ್ಲಿ ಏನಿದಾವೋ ಅವ್ಯಾವು ನಮ್ದು ಅಲ್ವೇ ಅಲ್ಲ. ಸಿನಿಮಾಗೆ ಸಂಬಂಧಪಟ್ಟ ಓನ್ಲಿ ಕುಣಿಗಲ್, ತುಮಕೂರು, ರಾಮನಗರ, ಮೈಸೂರು, ಬೆಂಗಳೂರಲ್ಲಿ ಮಂಡ್ಯ, ತುಮಕೂರು, ದಾವಣಗೆರೆ ಈ ತರದೊಂದು ಸಣ್ಣ ಪಾಕೆಟ್ಸ್. ಸೊ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ಬರೋದಿಲ್ಲ ಅನ್ನೋದು ದೊಡ್ಡ ಕಂಪ್ಲೇಂಟ್. ಅದು ನಾವು ಇವಾಗ ಅದನ್ನ ಇವಾಗ ನಾವು ಅಡ್ರೆಸ್ ಮಾಡಿದೀವಿ. ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನೇ ಮಾಡಿದೀವಿ. ದಯವಿಟ್ಟು ಬಂದು ಇದನ್ನ ನೋಡಿ ಆಶೀರ್ವಾದ ಮಾಡಿ ನಮ್ಮನ್ನ ಇನ್ನೂ ಹೆಚ್ಚೆಚ್ಚು ಈ ತರ ಸಿನಿಮಾಗಳು ಮಾಡೋ ತರ ನೀವು ನಮಗೆ ಬಲ ಆಗ್ಬೇಕು. ಎಸ್ ಸರ್, ಫೈನಲ್ ರಿಲೀಸ್ ಆಗ್ತಿದೆ. ನೀವು ನಿಮ್ಮ ಸಿನಿಮಾ ಬಗ್ಗೆ? ಅದೇ ಸರ್, ಸಿನಿಮಾ ಬಂದು ನೋಡಿ, ಸಿನಿಮಾ ನೋಡಿ. ನಾವು ನಮ್ಮ ವಿಚಾರಕ್ಕೆ ಬಂದಾಗ ನಾವು ಬಹಳಷ್ಟು ಕ್ರಿಟಿಕಲ್ ಆಗ್ಬಿಡ್ತೀವಿ. ಇದು ಇನ್ನೊಂದು ಸ್ವಲ್ಪ ಹಂಗಾಗ್ಬೇಕಾಗಿತ್ತು, ಇದೊಂದು ಸ್ವಲ್ಪ ಹಿಂಗಾಗ್ಬೇಕಿತ್ತು, ಇದು ಹಂಗಿದೆ ಹಿಂಗಿದೆ ಅಂತ ಒಂದು ತಪ್ಪುಗಳ ಪಟ್ಟಿಯನ್ನ ಹೇಳಿ ಅಥವಾ ಅದನ್ನೇ ಹೆಚ್ಚು ಪ್ರಚಾರ ಮಾಡಿ ಹಿಂಗಿತ್ತು ಹಿಂಗ್ ಮಾಡಿದ್ದಾರೆ ಅದ ಸಿನಿಮಾ ಅಷ್ಟೇ ಅಂತ ಆ ತರ ಮೂಗು ಮುರಿಯೋ ಬದಲು ಹಾಗಂತ ಕೆಟ್ಟ ಸಿನಿಮಾನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇಲ್ಲ. ಆದ್ರೆ ಒಳ್ಳೆಯ ಅಂಶಗಳಿರೋದನ್ನ ಗುರುತಿಸಿ ಅದು ಮುಖ್ಯ ಆಗತ್ತೆ ಈಗ. ಸೊ ಆ ದೃಷ್ಟಿಯಿಂದ, ಯಾಕಂದ್ರೆ ನಾವು ತುಂಬಾ ಪೋಷಿಸ್ತಾ ಇರೋ ಬೇರೆ ಭಾಷೆ ಸಿನಿಮಾಗಳಲ್ಲಿ ಲೂಪ್ ಹೋಲ್ಸ್ ಇಲ್ಲ ಅಂತ ಅಲ್ಲ, ಅದನ್ನೆಲ್ಲ ಮರೆತಿರ್ತೀವಿ ನಾವು. ಸೊ ನಮ್ದು ಅಂತ ಬಂದಾಗ ತುಂಬಾ ಕ್ರಿಟಿಕಲ್ ಆಗ್ತೀವಿ. ಅಷ್ಟೊಂದು ಆಗುವ ಅಗತ್ಯ ಇಲ್ಲ.
ನಿಮಗೆ ಒಂದು ಸಿನಿಮಾದಿಂದ ಎಕ್ಸ್ಪೆಕ್ಟ್ ಮಾಡುವ ರಂಜನೆ, ಒಳ್ಳೆ ಕತೆ, ಒಳ್ಳೆ ಅಭಿನಯ, ಒಳ್ಳೆ ಟೆಕ್ನಿಕಲಿ ಗುಡ್ ಸಿನಿಮಾ ಎಲ್ಲವನ್ನೂ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಯವಿಟ್ಟು ಸ್ವೀಕರಿಸಿ, ಒಪ್ಕೊಳ್ಳಿ ಮೊದಲು. ಆಮೇಲೆ ಮುಂದಿನ ದಿನಗಳಲ್ಲಿ ಇಂಥದ್ದನ್ನೇ ಇದಕ್ಕಿಂತ ಬೆಟರ್ ಆಗ್ಬೋದಿತ್ತು ಅಂತ ಹೇಳೋದು ಬೇರೆ. ಇದನ್ನೇ ನಾವು ತಗೊಳ್ಳದೆ ಇರೋದು ತಪ್ಪಾಗುತ್ತೆ. ಸೊ ಆ ತಪ್ಪನ್ನ ಮತ್ತೆ ಮಾಡ್ತಾ ಇದ್ದೀವಿ ನಮ್ಮ ಕನ್ನಡಿಗರು. ಅದನ್ನ ತಡ್ಕೊಳ್ಳುವ ಅಥವಾ ಅದಕ್ಕಾಗಿ ಏನನ್ನಾದ್ರೂ ಮಾಡಬಹುದಾದ ಹೊತ್ತು ಇದು ಅಂತ ಅನ್ಸುತ್ತೆ. ಸರ್ ಅದೇ ಏನಂದ್ರೆ ಒಂದು ಚಿಕ್ಕ ಇಂಟ್ರೆಸ್ಟ್ ಸ್ಟಾರ್ಟ್ ಆಗ್ಬಿಟ್ರೆ ಸಾಕು ಸರ್. ಒಂದು ಎಕ್ಸಾಂಪಲ್ ಕನ್ನಡ ಸಾಂಗ್ ಕೇಳೋದು ಅಥವಾ ಕನ್ನಡ ಸಿನಿಮಾ ನೋಡೋದು ಅಥವಾ ಕನ್ನಡ ಬುಕ್ ಓದೋದು, ಆ ಚಿಕ್ಕ ಇಂಟ್ರೆಸ್ಟ್ ಸಿನಿಮಾ ಇಂಡಸ್ಟ್ರಿ ಮೇಲೆ ಬಂದ್ರೆ ಜನಕ್ಕೆ ಕನ್ನಡ ಸಿನಿಮಾ ಸೊ ಬಂದ್ರೆ ಅಡ್ವಾಂಟೇಜ್ ಏನಂದ್ರೆ ಚೆನ್ನಾಗಿ ಅನ್ಸ್ತು ಅಂದ್ರೆ ಎಕ್ಸಾಂಪಲ್ ಒಂದು 15 days ಅಥವಾ ಒಂದು ವಾರಕ್ಕೆ ಒಂದು ಫಿಲಮ್, ಒಂದು 15 days ಒಂದು ಫಿಲಮ್ ನಾರ್ಮಲ್ ಆಗಿ ನಾವು ನೋಡಕ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಎಕ್ಸಾಂಪಲ್ ಹಿಂಗೆ ಈಗ ಒಬ್ರಿಗೆ ಲವ್ ಸ್ಟೋರಿ ಇಷ್ಟ ಆಗುತ್ತೆ, ಆಯ್ತು ಈಗ ವಾರದಲ್ಲಿ ರಿಲೀಸ್ ಆಗ ಯಾವ್ದೋ ಒಂದು ಒಳ್ಳೆ ಲವ್ ಸ್ಟೋರಿ ಬಂದಿರೋ ಸಿನಿಮಾ ನೀನು ಅದನ್ನ ನೋಡು. ಒಬ್ರಿಗೆ ಹಾರರ್ ಇಷ್ಟ, ಒಬ್ರಿಗೆ ಥ್ರಿಲ್ಲರ್ ಇಷ್ಟ, ಒಬ್ರಿಗೆ ಕಮರ್ಷಿಯಲ್ ಸಿನಿಮಾಗಳು ಮಾತ್ರನೇ ಇಷ್ಟ. ಸೊ ಹಿಂಗಿರುತ್ತಲ್ಲ. ಸೊ ವಿತೌಟ್ ಫೇಲು ಈಗ ಒಬ್ಬ ಮನುಷ್ಯ ಅಂದ್ರೆ ಕಾಮನ್ ಆಗಿ ಒಂದ್ ತಿಂಗಳಿಗೆ 1 ಪಿಕ್ಚರ್ 2 ಪಿಕ್ಚರ್ ನೋಡ್ಬಿಟ್ರು ಅಂದ್ರೆ ಕನ್ನಡ ಫಿಲಮ್ಗಳಿಗೆ ಹೋಗೋ ಬಜಾರೇ ಬೇರೆ ಅಂತ ನನ್ ನಂಬಿಕೆ ಸರ್. ಸೊ ಆ ತರ ಒಂದ್ ಚಿಕ್ಕ ಇಂಟ್ರೆಸ್ಟ್ ಅಂತೂ ಕ್ರಿಯೇಟ್ ಮಾಡಿದೀವಿ ಅಂತ ಅನ್ಕೊಂತೀನಿ. 100% ಟ್ರೈಲರ್ ಅಲ್ಲಿ ಏನಿದೆ ಸಿನಿಮಾನು ನಿಮ್ಗೆ ಅದೇ ಮಜಾನೇ ಕೊಡುತ್ತೆ 100%. ಚಿಕ್ಕ ಪುಟ್ಟ ಎಕ್ಸಾಂಪಲ್ ಪರ್ಫೆಕ್ಟ್ ಅಂತ ಹೇಳಕ್ಕಾಗಲ್ಲ. ನನ್ ಜಾನರ್ ಅನ್ಬಿಟ್ಟು ನಾನು ಕಲ್ಕಿ ಅನ್ಬಿಟ್ಟು ಕಂಪೇರ್ ಮಾಡಕ್ಕಾಗಲ್ಲ. ಸೊ ಹನುಮಾನ್ ಅನ್ನೋ ತರ. ಸೊ 100% ಅದೇ ಮಜಾ ಈ ಸಿನಿಮಾದಲ್ಲಿ ಇದೆ. ಒಂದ್ ಹನುಮಾನಲ್ಲೆಲ್ಲ ನಾವು ನೋಡುವಾಗ ನಮ್ಗೊಂದು ಮಜಾ ಬರುತ್ತಲ್ಲ, ಆ ಮಜಾ 100% ಸಿಗುತ್ತೆ. ಆಬ್ವಿಯಸ್ಲಿ ಚಿಕ್ಕ ಪುಟ್ಟ ಏನೇ ಇದೇ ಆಗಿದ್ರು ಒಪ್ಕೊಂಡು ಹೇಳ್ದಂಗೆ ಅದೇ ಕನ್ನಡ ನಮ್ ಜನ ಆಮೇಲೆ ನಮ್ಗಿರೋ ಧೈರ್ಯನೇ ಅದು ಸರ್. ಈಗ ಒಬ್ರು ಸ್ಟಾರ್ ಹತ್ರ ನಾವು ಇನ್ನೊಂದ್ ಮಾಡಿಸ್ತೀವಿ ಮತ್ತೊಂದ್ ಮಾಡಿಸ್ತೀವಿ, ಎಲ್ಲದಕ್ಕಿಂತ ವೆರಿ ಫಸ್ಟ್ ಥಾಟ್ ಫಿಲ್ಮ್ ಮೇಕರ್ಸ್ ಬರೋದೇನೆ ಜನ ಒಪ್ಕೋತಾರೆ ಅನ್ನೋದೇ. ಜನಗಳೇ ಬಾಸ್ ಅಲ್ಲಿ ಮೇಜರ್ ಆಗಿ. ಸೊ ಅವ್ರೊಂಚೂರು ಮನ್ಸ್ ಮಾಡಿ ಹಿಂಗ್ ಅಂದ್ಬಿಟ್ರೆ ಈ ತರ ಎಷ್ಟೋ ಸಿನಿಮಾಗಳು ಬರ್ತವೆ. ಎಕ್ಸಾಂಪಲ್ ಕನ್ನಡ ಟ್ಯಾಲೆಂಟ್ಗಳೆಲ್ಲ. ಸೊ ಆತರ ಅದನ್ನ ಪೋಷಿಸಿ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ಈಗ ಒಂದು ಸಿನಿಮಾ ಮಾಡೋದೇ ದೊಡ್ಡ ಚಾಲೆಂಜ್. ಈಗ ನಾನು ಹೇಳೋದೇನು ಅಂದರೆ ಈ ದೊಡ್ಡ ಉದ್ಯಮಗಳಲ್ಲಿರೋರು ಅಂಥವ್ರು ಇಲ್ಲಿ ಬಂದು ಇನ್ವೆಸ್ಟ್ ಮಾಡಿ ಒಂದು ಸಿನಿಮಾ ಮಾಡೋದು ಅವ್ರಿಗೆ ಸ್ವಲ್ಪ ಸುಲಭ ಆಗಿರೋಂಥ ಕೆಲಸನೇ. ಆದರೆ ಒಂದು ರಂಗಭೂಮಿ ತಂಡ ಇಲ್ಲಿ ನಮ್ಮದೇ ಆದ ಲಿಮಿಟೇಷನ್ಸ್ಗಳಿದ್ದಾವೆ, ನಮ್ಮದೇ ಆದ ಪ್ರಾಬ್ಲಮ್ಸ್ಗಳಿರ್ತವೆ. ನಾವೆಲ್ಲ ಧೈರ್ಯ ಮಾಡಿ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಕೊಡಬೇಕು. ಯಾವುದೇ ಒಂದು ಲೋಪದೋಷಗಳೇ ಇಲ್ಲ ಅಂತ ನಾನು ಹೇಳಲ್ಲ, ಆದಷ್ಟು ಕಡಿಮೆ ಲೋಪದೋಷಗಳನ್ನ ನಮ್ಮ ಕಂಟ್ರೋಲ್ಗೆ ಸಿಗೋವಂಥದ್ದು ಇಟ್ಕೊಂಡು ಮಾಡಿರೋಂಥದ್ದು ಒಂದು ಸಿನಿಮಾ ಇದು. ಕನ್ನಡಿಗರೇ ಎಲ್ಲರೂ ಸೇರಿ ಮಾಡಿರೋಂಥ ಸಿನಿಮಾ. ಸೊ ಬಂದು ಸಿನಿಮಾ ನೋಡಿ ನಮ್ಮನ್ನು ಉಳಿಸಿ ಕನ್ನಡ ಸಿನಿಮಾ ಉಳಿಸಿ ಅಂತ ಕೇಳ್ಬೋದು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಫಿಲ್ಮ್ ನೋಡಿ. OTT ಬರುತ್ತೆ, ಮನೇಲಿ ನೋಡ್ಕೊಂಡು ನೋಡೋಣ ಅಂತ ಕಾಯ್ಬೇಡಿ. ಹೊಸಬ್ರು ಸಿನಿಮಾ ನೀವು ಬಂದು ಗೆಲ್ಸ್ಬೇಕು. ಮತ್ತೆ ನಮ್ಮ ಅಣ್ಣವ್ರು ಹೇಳ್ದಂಗೆ ಅಭಿಮಾನಿ ದೇವರುಗಳೇ ಅಂತ ಹೇಳಿದ್ರೆ ನೀವೇ ನಮ್ಮ ದೇವರುಗಳು. ಇವಾಗ ನಿಮ್ಮ ಆಶೀರ್ವಾದ ನಮ್ಗೆ ಬೇಕೇ ಬೇಕು. ಖಂಡಿತವಾಗಿ ನಮ್ಮನ್ನ ಆಶೀರ್ವದಿಸಿ. ಬಹಳ ಚೆನ್ನಾಗಿ ಹೇಳಿದ್ರು ನೋಡಿ ಸರ್. ಅದು ಇಂಗ್ಲೀಷಲ್ಲಿ ಒಂದು ವರ್ಡಿಂಗ್ ಇದೆ ಅಲ್ಲ, ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅಂತ. ನಮ್ಮ ಮಕ್ಕಳು ಇದೆಯಲ್ಲ ಹೊಸ ಮಕ್ಕಳು, ಅದನ್ನ ನೋಡಿ ಜಡ್ಜ್ ಮಾಡಬೇಡಿ. ನಮ್ಮದಿರೋ ಟ್ಯಾಲೆಂಟ್ನ ನಾವು ಅಲ್ಲಿ ಸ್ವಲ್ಪ ಪ್ರಾಮಿಸಿಂಗ್ ಆಗಿ ತೋರಿಸಿದ್ವಿ ಟ್ರೇಲರ್ ಅಲ್ಲಿ. ಸಿನಿಮಾದಲ್ಲೂ ಅದೇ ಥರ ಟ್ಯಾಲೆಂಟ್ ಅಲ್ಲಿ ಮಾಡಿದ್ವಿ, ಆ್ಯಕ್ಟಿಂಗ್ ಎಲ್ಲ ಮಾಡಿದ್ವಿ, ಚೆನ್ನಾಗೆಲ್ಲ ಕತೆ ಚೆನ್ನಾಗಿದೆ, ಕಂಟೆಂಟ್ ಎಲ್ಲ ಚೆನ್ನಾಗಿದೆ. ಸೊ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಕೇಳ್ಕೊಂತೀವಿ ಸರ್. ಸರ್ ಆಲ್ ಓವರ್ ಇಷ್ಟೆಲ್ಲ ಥಿಯೇಟ್ರಲ್ಲೇ ನೋಡ್ತಾರೆ ಕೂಡ. ಯಾಕಂದರೆ ಆ ಥರ ಒಂದು ಆ ಟ್ರೈಲರ್ ಅಂದರೆ ಫಸ್ಟ್ ಹಾಫ್ ನಾರ್ಮಲ್ ಅನ್ಸೋದು, ಸೆಕೆಂಡ್ ಹಾಫ್ ಫುಲ್ ಬೇರೆ ಥರನೇ ಇದೆ ಟ್ರೈಲರ್ ನೋಡ್ಬೇಕಾರೆ. ಆ ಥರದೊಂದು ಗ್ಲಿಚ್ ಏನೋ ಒಂದು ತೋರಿಸುತ್ತೆ ಸಿನಿಮಾದಲ್ಲಿ, ಏನೋ ಒಂದು ಸ್ಪಾರ್ಕ್ ಇದೆ ಅನ್ನೋ ಥರ. ಸೊ ಆಲ್ ದ ವೆರಿ ಬೆಸ್ಟ್. ಈ ಸಿನಿಮಾ ಅದೇ ರೀತಿಯ ಒಂದು ಸಕ್ಸಸ್ಫುಲ್ ಪ್ರದರ್ಶನ ಕಂಡು ಇಡೀ ಥಿಯೇಟ್ರಲ್ಲಿ ಒಳ್ಳೆ ಹೆಸರು ಮಾಡಿ. ಥ್ಯಾಂಕ್ ಯು.